ಪ್ರಿಯವ್ರತ ರಾಜನಾಗಿದ್ದ. ರಾಜನಾದ ಪ್ರಿಯವ್ರತನಿಗೆ ಮದುವೆಯಾಗುವುದಕ್ಕೆ ಮನಸ್ಸಾಗಿತ್ತು. ಇಲ್ಲಿ ಹಿಂದಿನ ರಾಜರುಗಳ ಕಥೆ ಮಾಡಿದ್ರೆ ಯಾರಿಗೂ ಕೂಡ ಮದುವೆ ಅಂತ ಹೇಳಿದ್ರೆ ಸ್ವಲ್ಪ ಹೆದರಿ ಓಡ್ತಾ ಇತ್ತು. ಎಲ್ಲ ರಾಜರ ಕಥೆ ಹೀಗೆ ಹಿಂದಿನ ಕಾಲದಲ್ಲಿ. ಪ್ರಿಯವ್ರತ ರಾಜ ಮದುವೆಯಾಗುವುದಕ್ಕೆ ಮನಸ್ಸು ಮಾಡದೇ ಹೋದಾಗ ಪ್ರಿಯವ್ರತನ ತಂದೆಯಾದ ಸ್ವಯಂಭೂವನ್ನು ಬಂದು ಆದೇಶ ಮಾಡ್ತಾನೆ, ನೀವು ಮದುವೆ ಆಗಬೇಕು, ಪ್ರಜಾಸಂತತಿಯನ್ನು ಮುಂದುವರಿಸಬೇಕು, ಆ ಮೂಲಕ ಪಿತೃಗಳಿಗೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇಷ್ಟು ಆದೇಶಿಸ್ತಾನೆ. ಆದರೆ ತಂದೆಯ ಆದೇಶ ಬಂದರೂ ಕೂಡ ಪ್ರಿಯವ್ರತ ವಿವಾಹದ ಅದಕ್ಕೆ ಕಾರಣ ಪ್ರಿಯವ್ರತನ ಚಿಕ್ಕಪ್ಪನಾದಂತಹ ನಾರದರ ಉಪದೇಶ. ನಾರದರ ಕಾರಣ ಹೇಗೆ ಅಂದ್ರೆ ಮದುವೆ ಆಗುವುದೆಲ್ಲ ಹೋಗಿ ಮದುವೆ ನಿಲ್ಲಿಸುವ ಕೆಲಸ. ಸುಮಾರು 11,000 ಮದುವೆಯನ್ನು ನಿಲ್ಲಿಸಿದ ಕಥೆ ಶ್ರೀಮದ್ ಭಾಗವತದಲ್ಲಿದೆ. ನಾರದರು 1-2 ಮದುವೆ ನಿಲ್ಲಿಸುವುದಲ್ಲ, ಅವರು 1000 ಲೆಕ್ಕಾಚಾರದಲ್ಲಿ ಮದುವೆಯನ್ನು ನಿಲ್ಲಿಸುವರು. ಶ್ರೀಕೃಷ್ಣನಿಗೆ ಮದುವೆ ಆದ ಮೇಲೆ ಯಾಕೆ ಮದುವೆ ಆಗಿ ಅಂತ ಉಪದೇಶ ಮಾಡಲಿಕ್ಕೆ ಹೋಗಿದ್ರು ಒಂದ್ಸಲ ನಾರದರು. ಆದರೆ ತಾವೇ ಮೂಗಿಗೆ ಕೈ ಇಟ್ಟುಕೊಂಡು ಬಂದು ಅವರಿಗೆ ಮದುವೆ ಆಗುವುದನ್ನು ನೋಡಿದ್ರೆ ಅಷ್ಟು ಇಷ್ಟ ಆಗುವುದಿಲ್ಲ ನಾರದರಿಗೆ. ಪ್ರಿಯವ್ರತನ ಮದುವೆಯನ್ನು ನಿಲ್ಲಿಸುವುದಕ್ಕೆ ಭಾರೀ ಉಪದೇಶ ಮಾಡಿದರು. ನೀವೆಲ್ಲ ಶಬ್ದ ಬಳಸ್ತಿರಲ್ಲ, ಬ್ರೈನ್ ವಾಶ್ ಮಾಡುವುದು ಅಂತ. ಇವರಿಗೆ ಮದುವೆಯ ಬಗ್ಗೆ ಆಸಕ್ತಿಯೇ ಹೋಗುವ ಹಾಗೆ ಮಾಡಿ ಕೊನೆಗೆ ತಂದೆಯಾದಂತಹ ಸ್ವಯಂಭೂವನು ಅಜ್ಜನಾದಂತಹ ಚತುರ್ಮುಖ ಬ್ರಹ್ಮನನ್ನು ಕರ್ಕೊಂಡು ಬಂದು ಈ ಮೊಮ್ಮಗನಿಗೆ ಅಜ್ಜನ ಕೈಯಲ್ಲಿ ಉಪದೇಶ ಪಡಿಸಬೇಕಾಗಿ. ಅಜ್ಜ ಹೇಳಿದ ಮೇಲೆ ಸರಿ ಅಂತೇಳಿ ಪೂಜೆ ಮದುವೆ, ಒಂದಲ್ಲ 2 ಮದುವೆ. ಪ್ರಿಯವ್ರತ 2 ವಿವಾಹವಾಗ್ತಾನೆ. ಆ ಚತುರ್ಮುಖನ ಉಪದೇಶ ನಮಗೆಲ್ಲ ಅತ್ಯಂತ ಅಪೇಕ್ಷಿತವಾದ ಉಪದೇಶ. ಅದರಲ್ಲಿ ಚತುರ್ಮುಖ ಬ್ರಹ್ಮ ಹೇಳಿದ ಮಾತು, ನೀನು ಮದುವೆಯಾಗುವುದಿಲ್ಲ ಯಾಕೆ? ಅದಕ್ಕೆ ಪ್ರಿಯವ್ರತನ ಉತ್ತರ, ಮದುವೆಯಾದರೆ ಅವರ ಜವಾಬ್ದಾರಿ ನಮ್ಮ ಮೇಲೆ ಬೀಳ್ತದೆ. ಅಲ್ಲ, ಜವಾಬ್ದಾರಿಯನ್ನು ಹೊರಬೇಕಾದದ್ದು ಮನುಷ್ಯನ ಕರ್ತವ್ಯ. ಇನ್ನೊಬ್ಬರಿಗೂ ಮೋಕ್ಷ ಸಿಗುವ ಹಾಗೆ ಮಾಡಬೇಕು, ತಾನೊಬ್ಬನೇ ಮೋಕ್ಷವನ್ನು ಪಡೆಯುವುದಲ್ಲ. ಅದಕ್ಕೆ ಪ್ರಿಯವ್ರತ ಹೇಳ್ತಾನೆ, ನಮಗೆ ಮೋಕ್ಷ ಸಾಧನೆ ಮಾಡುವುದಕ್ಕೆ ಅವರು ಪ್ರತಿಬಂಧಕರಾದರೆ ಅವರಿಗೂ ಮೋಕ್ಷ ಇಲ್ಲ, ನಮಗೆ ಅವರಿಂದಾಗಿ ಮೋಕ್ಷ ಇಲ್ಲ. ಈ ಪರಿಸ್ಥಿತಿ ಬರಬಾರದು, ಅದಕ್ಕೋಸ್ಕರ ಮದುವೆಯಾಗುವುದಿಲ್ಲ. ಆವಾಗ ಚತುರ್ಮುಖ ಹೇಳಿದ, ಸರಿ ಮದುವೆಯಾಗುವುದಿಲ್ಲ ಅಂತಾದರೆ ಮುಂದೆ ಎಲ್ಲಿ ಹೋಗಿ? ಕಾಡಿಗೆ. ಕಾಡಿನಲ್ಲಿ ಹೋದರೂ ಕೂಡ ನೀನು ಮೋಕ್ಷ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಸಂಸಾರದಲ್ಲಿದ್ದು ಮೋಕ್ಷ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿನ್ನ ಮನಸ್ಸು ಅಷ್ಟು ದುರ್ಬಲ ಅಂತ. ದುರ್ಬಲವಾದ ಮನಸ್ಸಿನಿಂದ ಕಾಡಿಗೆ ಹೋಗಿ ಆದ್ರೆ ಏನಪ್ಪ ನೀನು ಸಾಧನೆ ಮಾಡ್ತಿ? ಜಿತೇಂದ್ರಿಯ ಸ್ಯಾತ್ಮರತೇರ್ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವತ್ಯಂ. ಯಾರು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾನೋ, ಭಗವತ್ ತತ್ವದ ಬಗ್ಗೆ ಆಸಕ್ತಿ ಇದೆಯೋ, ಭಗವತ್ ತತ್ವ ಜ್ಞಾನವನ್ನೂ ಪಡೆದಿದ್ದಾನೋ ಅಂತಹ ವ್ಯಕ್ತಿಗೆ ಗೃಹಸ್ಥಾಶ್ರಮ ಏನು ತೊಂದರೆ ಮಾಡ್ತದೆ? ಅಥವಾ ಜಿತೇಂದ್ರಿಯತ್ವ ಇಲ್ಲ, ಆತ್ಮರತಿ ಇಲ್ಲ, ಬುಧತ್ವ ಇಲ್ಲ. ಬುಧ ಅಂದ್ರೆ ದೇವರ ಬಗ್ಗೆ ಜ್ಞಾನ ಉಳ್ಳವ ಅಂತ ಅರ್ಥ. ಆತ್ಮರತಿ ಅಂದ್ರೆ ಭಗವಂತನಲ್ಲಿ ಭಕ್ತಿಯುಳ್ಳವ ಅಂತ ಅರ್ಥ. ಜಿತೇಂದ್ರಿಯ ಅಂದ್ರೆ ವೈರಾಗ್ಯವುಳ್ಳವ ಅಂತ ಅರ್ಥ. ಈ ಜ್ಞಾನ ಭಕ್ತಿ ವೈರಾಗ್ಯವುಳ್ಳಂತಹ ವ್ಯಕ್ತಿತ್ವ ಇದ್ದವನಿಗೆ ಅವನಿಗೆ ಈ ಸಂಸಾರದಲ್ಲಿದ್ದು ಸಾಧನೆ ಮಾಡುವುದು ಕಷ್ಟ ಅಲ್ಲ. ಆ ಮೂರು ಇಲ್ಲದವ ಕಾಡಿಗೆ ಹೋಗಿಯೂ ಏನೂ ಸಾಧನೆ ಮಾಡುವುದಿಲ್ಲ. ಅಂದ ಮೇಲೆ ನೀನು ಸಂಸಾರಿಯಾಗಿ ಇನ್ನೊಬ್ಬರಿಗೂ ಕೂಡ ನಿನ್ನ ಪ್ರಭಾವವನ್ನು ಬೀರಿಯಾಗಿ ಜೀವನ ಮಾಡಬಾರದು. ಇಷ್ಟು ಉಪದೇಶಿಸಿದ ಮೇಲೆ ಇವನು ವಿವಾಹವಾಗ್ತಾನೆ. ಇದರ ಹಿನ್ನೆಲೆ ಸಾಧನೆಗೆ, ವಿವಾಹವಾಗದೇ ಸಾಧನೆ ಮಾಡುವುದಕ್ಕೆ ಒಂದು ಸ್ವರೂಪ ಅಂತಿದೆ. ಜೀವ ಸ್ವರೂಪದಲ್ಲಿ ಇವನು ಸಂಸಾರಿಯಾಗಿಯೇ ಸಾಧನೆ ಮಾಡುವ ಕರ್ಮಯೋಗಿಯಿಂದ ಕೆಲವರು ಇರ್ತಾರೆ. ಕೆಲವರು ಸನ್ಯಾಸಿಯಾಗಿಯೇ ಸಾಧನೆ ಮಾಡತಕ್ಕಂತಹ ಜ್ಞಾನಯೋಗಿಗಳು ಇರ್ತಾರೆ. ಜ್ಞಾನಯೋಗಿಗೆ ಮದುವೆ ಮಾಡಿದರೆ ಅನರ್ಥ ಆಗ್ತದೆ, ಈ ಕರ್ಮಯೋಗಿಗೆ ಸನ್ಯಾಸ ಕೊಟ್ಟರೆ ಅನರ್ಥ ಆಗ್ತದೆ. ಅದು ಸಮಾಜಕ್ಕೂ ಅನರ್ಥ, ಅವರಿಗೂ ಅನರ್ಥ. ಅವರು ಸನ್ಯಾಸಿಗಳಾಗುವುದು ಸನ್ಯಾಸಿಗಳಾಗಿಯೇ ಸಾಧನೆ ಮಾಡಬೇಕು. ಸನಕಾದಿ ಮಹರ್ಷಿಗಳು ತಾವು ಸನ್ಯಾಸಿಗಳಾಗಿಯೇ ಸಾಧನೆಯನ್ನು ನಡೆಸುವ ಜ್ಞಾನಯೋಗಿಗಳು. ಜನಕಾದಿಗಳೆಲ್ಲ ಕರ್ಮಯೋಗಿಗಳಾಗಿ ಮೋಕ್ಷವನ್ನು ಸಂಪಾದಿಸತಕ್ಕಂತಹ ಕರ್ಮಯೋಗಿಗಳು. ಈ ಪ್ರಿಯವ್ರತ ಕರ್ಮಯೋಗಿಯಾದ ಚಕ್ರವರ್ತಿ ಗಣದಲ್ಲಿ ಬರತಕ್ಕಂಥವ. ಅವನ ಸಾಧನೆ ಮಾಡಬೇಕಿತ್ತು. ಹಾಗಾಗಿ ಅವನಲ್ಲಿ ಭಗವಂತ ಆವಿರ್ಭವಿಸಿದ. ಪ್ರಿಯವ್ರತನಲ್ಲಿ 13 ಜನ ಮಕ್ಕಳು. ಮೊದಲ ಪತ್ನಿಯಲ್ಲಿ 10 ಜನ, ಆಮೇಲೆ 3 ಜನ. ಆ 3 ಜನರಲ್ಲಿ ಯಾರು? ಉತ್ತಮ, ಶ್ರೀವತ, ತಾಪಸ ಅಂತ 3 ಜನ ಮಕ್ಕಳು, ಮುಂದಿನ ಮನ್ವಂತರಾಧಿಪತಿಗಳು. ಅದರಲ್ಲಿ ತಾಪಸ ಅನ್ನೋದು ಸಾಕ್ಷಾತ್ ಭಗವಂತನ ಅವತಾರ. ಈಗ ಪ್ರಿಯವ್ರತ ಭಗವಂತನನ್ನು ಮಗನನ್ನಾಗಿ ಪಡೆಯುವುದಕ್ಕೆ ನಾರದರ ಉಪದೇಶಕ್ಕಿಂತ ಮುಖ್ಯವಾಗಿ ಚತುರ್ಮುಖ ಬ್ರಹ್ಮನ ಉಪದೇಶ ಕಾರಣವಾಯಿತು. ಪ್ರಿಯವ್ರತ
ಭೂಮಿಯಲ್ಲಿ ಸಪ್ತ ದ್ವೀಪಗಳನ್ನು 7 ಜನಕ್ಕೆ ಹಂಚಿದ. ಅದರಲ್ಲಿ 6 ಜನರ ದ್ವೀಪದ ಕಥೆ ನಮಗೆ ಬೇಡ. ಮೊದಲನೆಯವ ಆಗ್ನಿದ್ರ, ಅವನು ಈ ಜಂಬೂ ದ್ವೀಪಕ್ಕೆ ಅಧಿಪತಿ. ನಾವಿವತ್ತಿರತಕ್ಕಂತಹ ದ್ವೀಪ ಜಂಬೂ ದ್ವೀಪ, ಅದರ ಅಧಿಪತಿ ಮೊದಲನೆಯವ ಆಗ್ನಿದ್ರ. ಅಗ್ನಿಯ ಅವತಾರ ಅಂತ ಕರೀತಾರೆ ಆಗ್ನಿಧ್ರನನ್ನು. ಆಗ್ನಿದ್ರ ರಾಜ ಅವನು ತಪಸ್ಸು ಮಾಡುವುದಕ್ಕೆ ಹೋದ. ಪ್ರಿಯವ್ರತ ಕರೆದು ಹೇಳಿದ, ನಾನು 2 ಮದುವೆ ಆಗಿದ್ದೇನೆ, ನಿನ್ನ ಕನಿಷ್ಠ ಒಂದಾದ್ರೂ ಮದುವೆ ಆಗಬೇಕು ಅಂತ ಮಗನಿಗೆ ಹೇಳಿದ. ಆಗ್ನಿದ್ರ ಹೇಳಿದ, ನನಗೆ ಮದುವೆ ಆಗುವುದೋ ಬಿಡುವುದೋ ತಪಸ್ಸಿನಲ್ಲಿ ತೀರ್ಮಾನ ಮಾಡ್ತೇನೆ, ಸದ್ಯಕ್ಕಂತೂ ಆಸಕ್ತಿ ಇಲ್ಲ ಅಂತ. ತಪಸ್ಸು ಮಾಡ್ತಾ ಮಾಡ್ತಾ ಇರುವಾಗ ಚತುರ್ಮುಖ ಬ್ರಹ್ಮ ಅಲ್ಲಿಂದ ಒಂದು ಹೆಣ್ಣು ಮಗಳನ್ನು ಕಳಿಸಿದ. ವಿಪ್ರಚಿತ್ತಿ ಅಂತ, ಪೂರ್ವಚಿತ್ತಿ ವಿಪ್ರಚಿತ್ತಿ 2 ಒಟ್ಟು ಸೇರಿಸುವಾಗ ಒಂದು ರಕ್ಕಸನ ಹೆಸರು, ಒಂದು ಅಪ್ಸರೆಯ ಹೆಸರು. ಈ ಅಪ್ಸರ ಸ್ತ್ರೀಯನ್ನು ಕಳಿಸಿಕೊಟ್ಟ. ಸತ್ಯಲೋಕದ ಅಪ್ಸರೆ, ದೇವಲೋಕದ ಅಪ್ಸರ ಸ್ತ್ರೀ ಅಲ್ಲ, ಸತ್ಯಲೋಕದ ಅಪ್ಸರಸಿಯನ್ನು ಅಲ್ಲಿ ಕಳಿಸಿಕೊಟ್ಟ. ತಪಸ್ಸು ಮಾಡ್ತಾ ಇದ್ದಂತಹ ಆಗ್ನೇತ್ರ ಆಕೆಯನ್ನು ನೋಡಿದ ಮೇಲೆ ಮದುವೆಯಾಗಿ ಸಂಸಾರ ಮಾಡುವುದೇ ಒಳ್ಳೆಯದು ಅನ್ನೋ ಭಾವಕ್ಕೆ ಬಂದ. ಕೇವಲ ಆಕೆಯ ರೂಪ ಸಂಪತ್ತಿಗೆ ಮನಸೋತದ್ದಲ್ಲ, ಆಕೆಯ ಭಾವ, ಅದರ ಜೊತೆಗೆ ಮಾನಸಿಕವಾದಂತಹ ಪ್ರೀತಿ, ಇವೆರಡಕ್ಕೆ ತಾನು ಮನಸೋತ. ಆಕೆ ಹತ್ರ ಹೇಳ್ತಾನೆ, ನೀನು ನನ್ನನ್ನು ಮದುವೆಯಾಗುವುದಾದ್ರೆ ನಾನು ಸಂಸಾರ ಮಾಡ್ತೇನೆ, ಇಲ್ಲ ಹೋದ್ರೆ ನನಗೆ ಈ ಸಂಸಾರ ಮಾಡುವ ಆಸಕ್ತಿ ಇಲ್ಲ. ಆಕೆ ಹೇಳ್ತಾಳೆ, ಉತ್ತಮವಾದ ಸಂತತಿಗೋಸ್ಕರ ನನ್ನನ್ನು ಮದುವೆಯಾಗುವುದಾದ್ರೆ ನಾನು ನಿಮ್ಮನ್ನು ವಿವಾಹವಾಗ್ತೇನೆ. ಅವರ ಸಂಸಾರದ ಫಲವಾಗಿ ಅದರಲ್ಲಿ ಆವಿರ್ಭವಿಸಿರುವ ನಾಭಿ. ನಾಭಿರಾಜ ಬಹಳ ಪ್ರಸಿದ್ಧವಾದ ವ್ಯಕ್ತಿತ್ವ. ನಾಭಿಯ ಇತಿಹಾಸವೇ ಬಹಳ ದೊಡ್ಡದು. ಭಾಗವತದಲ್ಲಿ ನಾಭಿಯ ಸಂಕ್ಷೇಪ ಇತಿಹಾಸ ಬಂದಿದೆ. ಇವನು ಮದುವೆ ಬೇಡ ಅಂತ ಹೇಳಿಲ್ಲ. ನಾಭಿ ವಿವಾಹಿತನಾದ, ಆದರೆ ಭಗವಂತನನ್ನು ಮಗನನ್ನಾಗಿ ಬೆಳೆಯಬೇಕು ಅಂತ ತಾನು ಸಂಕಲ್ಪ ಮಾಡಿದ. ನನ್ನ ಅಜ್ಜನ ಹಾಗೆ ನಾನು ದೇವರಿಗೆ ಅಪ್ಪನಾಗಬೇಕು ಅಂತ ಸಂಕಲ್ಪಿಸಿದ. ಋಷಿಮುನಿಗಳ ಮೂಲಕ ಒಂದು ಯಾಗವನ್ನು ನಡೆಸಿಸಿದ. ಯಾಗದಲ್ಲಿ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷನಾದ. ನಾನು ಸ್ವಲ್ಪ ಅವಸರದಲ್ಲಿ ಕಥೆ ತಗೊಂಡು ಹೋಗ್ತೇನೆ, ಯಾಕಂದ್ರೆ ಈ ಕಥೆಗೆ ಕೇಳಿದ್ರೆ ನಮಗೆ ಈ ಭೂಮಿ ಮೇಲೆ ಕೆಳಗೆ ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿಗೆ ಜಾಸ್ತಿ. ಇದು 1/4 ಗಂಟೆಯಲ್ಲಿ ಕಥೆ ಮುಗಿಬೇಕು ಅಂತ ಹೊರಟಿದ್ದೇನೆ. ಈಗ ಈ ಯಜ್ಞದಲ್ಲಿ ದೇವರೇ ಯಾವಾಗ ಪ್ರತ್ಯಕ್ಷರಾದರೂ ಆವಾಗ ಪುರೋಹಿತರು ಹೇಳ್ತಾರೆ, ಆದ್ರೆ ನಮ್ಮ ರಾಜ ನೋಡು, ಇವನಿಗೆ ನಿನ್ನ ಬಗ್ಗೆ ಏನು ಗೊತ್ತಿಲ್ಲ, ಇವನು ನಿನ್ನಂಥ ಮಗ ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾನೆ, ಈ ಯಜ್ಞ ಮಾಡಿಸ್ತಾ ಇದ್ದಾನೆ. ಯಾರಾದರೂ ನಿನ್ನಂತ ಹೀಗೆ ಪ್ರಾರ್ಥನೆ ಮಾಡುವುದು ಉಂಟು? ಯಾವ ವ್ಯಕ್ತಿಗೆ ಏನು ಬೇಕು ಅಂತ ನಿನಗೆ ಗೊತ್ತಿಲ್ಲವೇನು? ನಿನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇವನ ಭಾವನೆ ಏನಿದೆ, ಇವನಿಗೆ ಎಂಥ ಮಗನನ್ನು ಬರಬೇಕು ಅಂತ ದೇವರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಿನ್ನಂತ ಮಗ ಬೇಕು ಅಂತ ಕೇಳ್ತಾ ಇದ್ದಾನೆ. ಇದು ನಿನ್ನನ್ನು ಅವಮಾನ ಮಾಡ್ತಾ ಇದ್ದಾರೆ. ಇವನಿಗೆ ಏನು ಬೇಕು ಅಂತ ನಿನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ತದೇತ ದೇವ ಹೇಳನಂ. ಆಗ ಭಗವಂತ ಹೇಳ್ತಾನೆ, ನೀವು ನಿಂದಾಸ್ತುತಿ ಮಾಡ್ತಾ ಇದ್ದೀರಿ. ರಾಜ ನನ್ನಂತ ಮಗ ಬೇಕು ಅಂತ ಕೇಳಿದ್ರೆ ನನಗೆ ಸಮಸ್ಯೆ ಆಗ್ತಾ ಇರಲಿಲ್ಲ, ಆದ್ರೆ ನೀವು ಕೇಳಿದ್ರಿಂದ ನನಗೀಗ ಸಮಸ್ಯೆ ಪ್ರಾರಂಭ ಆಯಿತು. ಬ್ರಹ್ಮವಾರು ನಮಿಷಾಫಲಿತಮರ್ಹತಿ ಮಮೈವ ಹಿ ಮುಖಂ ಯಸ್ವಿಜ ದೇವಕುಲಂ. ಬ್ರಾಹ್ಮಣರ ಮಾತು ಸುಳ್ಳಾಗುವ ಹಾಗಿಲ್ಲ. ವಿಪ್ರವಾಕ್ಯಂ ಜನಾರ್ದನ ಅಥವಾ ವಿಪ್ರವಾಕ್ಯೋ ಜನಾರ್ದನ. ಜನಾರ್ದನ ತಾನಾಗಿ ಮಾತಾಡುವುದಿಲ್ಲ, ಬ್ರಾಹ್ಮಣರ ನಾಲಿಗೆಯಲ್ಲಿ ಮಾತಾಡ್ತಾನೆ. ಆದ್ರಿಂದ ಇವರ ಮಾತು ನನ್ನ ಮಾತು ಇದ್ದ ಹಾಗೆ ನಿಮ್ಮ ಮಾತನ್ನು ಸತ್ಯವಾಗಿಸುವ ಜವಾಬ್ದಾರಿ ನನಗೆ ಬಂದೀಗ. ನನ್ನಂಥ ಮಗ ಇವರಿಗೆ ಬೇಕು ಅಂತ ಆಯ್ತು. ಆದ್ರೆ ಏನ್ ಮಾಡೋಣ? ಅಹಮೇವ ಮಮ ಅಭಿರೂಪ. ನನಗೆ ಸದೃಶವಾದ ಅಂದ್ರೆ ನಾನೇ. ನನ್ನಂಥ ಮಗನನ್ನು ಹೇಗೆ ಕೊಡುವುದು? ನನಗೆ ಸದೃಶವಾದದ್ದು ಮತ್ತೊಂದು ಪ್ರಪಂಚದಲ್ಲಿ ಇರುವಲ್ಲ. ಆದ್ರೆ ನಿಮ್ಮ ಮಾತಿಗೆ ಕಟ್ಟು ಬಿದ್ದು ನನಗೆ ಸದೃಶ ನಾನೇ, ಆದ್ರಿಂದ ನಾನೇ ಮಗನಾಗಿ ಹುಟ್ಟೇನೆ ಅಂತ ಭಗವಂತ ಈ ವಿಪ್ರವಾಕ್ಯಕ್ಕೆ ಕಟ್ಟು ಬಿದ್ದು ಮಗನಾಗಿ ಆವಿರ್ಭವಿಸಿದ. ಅವನಿಗೆ ಋಷಭ ಅಂತ ಹೆಸರು. ಅಲ್ಲಿಯ ತನಕ ಜಂಬೂದ್ವೀಪದಲ್ಲಿ ಇದ್ದಂತಹ ಭಾಗ, ನಾಭಿ ಆಳ್ತಾ ಇದ್ದಂತಹ ಭಾಗಕ್ಕೆ ನಾಭಿ ವರ್ಷ ಅಂತ ಹೆಸರು. ಇದು ಜಂಬೂದ್ವೀಪದ 9 ಭಾಗಗಳಲ್ಲಿ ಒಂದು ಭಾಗ. ನಾವಿವತ್ತು ಭಾರತ ವರ್ಷ ಅಂತ ಕರೀತಾ ಇರುವ ಭಾಗ, ಅದಕ್ಕೆ ನಾಭಿ ಅಧಿಪತಿಯಾಗಿದ್ದ. ಅವನ ಹೆಸರಲ್ಲೇ ಈ ಭರತ ಭೂಮಿ ಪ್ರಸಿದ್ಧಿಗೆ ಬಂದಿತ್ತು. ನಾಭಿಯಿಂದ ಅವನ ಮಗನಾದ ಋಷಭದೇವನಿಗೆ ಬಂತು. ಸಾಕ್ಷಾತ್ ಭಗವಂತನೇ ಋಷಭನಾಗಿ ಆವಿರ್ಭವಿಸಿದ. ಜ್ಞಾನಾವತಾರ, ಜ್ಞಾನವನ್ನು ಲೋಕದಲ್ಲಿ ಬಳಸಿ ವೈರಾಗ್ಯದ ಬಗ್ಗೆ ಆಸಕ್ತಿ ಹುಟ್ಟಬೇಕು. ವೈರಾಗ್ಯದ ಬಗ್ಗೆ ವೈರಾಗ್ಯ ಹುಟ್ಟಬಾರದು, ವೈರಾಗ್ಯದಲ್ಲಿ ಭಕ್ತಿ ಹುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಉಪದೇಶ ಮಾಡಿದ ಭಗವಂತನ ರೂಪ ಋಷಭ. ಋಷಭ ಇಂದ್ರದತ್ತಳಾದ ಜಯಂತಿಯನ್ನು ವಿವಾಹವಾಗ್ತಾನೆ. ಜಯಂತಿ ದೇವಿಯಲ್ಲಿ ಋಷಭಗೆ 100 ಜನ ಮಕ್ಕಳು. ಜ್ಯೇಷ್ಠ ಮತ್ತು ಶ್ರೇಷ್ಠ ಭರತ ಅಂತ ಅವನ ಹೆಸರು. ಆಮೇಲೆ ಕಲಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ವಿಪ್ಪಲಾಯನ, ಆವಿರ್ಹೋತ್ರ, ದುರ್ಮಿಲ, ಚಮಸ, ಕರಭಾಜನ ಅಂತ 9 ಜನ ಜಯಂತಿಯ ಮಕ್ಕಳಾದ್ರಿಂದ ಜಾಯಂತಿಯರು ಅಂತ ಅವರಿಗೆ ಹೆಸರು. ಅವರ
ಉಪನಿಷ್ಠಾತ್ ವಿವರಿಷ್ಯಾಮ. ಮುಂದಕ್ಕೆ 11ನೇ ಸ್ಕಂದದಲ್ಲಿ ಅವರ ಬಗ್ಗೆ ನಾವು ಹೇಳ್ತೇವೆ. ಜಯಂತಿ ಯೋಗಾಖ್ಯಾನ. ಭರತನನ್ನು ಚಕ್ರವರ್ತಿ ಮಾಡುವುದಕ್ಕಿಂತ ಮುಂಚೆ ಋಷಭದೇವ ಇಂದ್ರ ಸುರಿಸಿದ ಮಳೆಯನ್ನು ತಡೆದ. ಮಳೆ ಸುರಿಸದೇ ಹೋದಾಗ ತಾನೇ ಮಳೆ ಸುರಿಸಿದ. ಭಾಗವತ ಹೇಳ್ತದೆ, ಈ ಋಷಭನ ಮೇಲಿನ ಹೊಟ್ಟೆಗಿಚ್ಚಿನಿಂದ ಆ ಕಾಲದ ಇಂದ್ರ ತಾನು ಮಳೆ ಸುರಿಸಲಿಲ್ಲ. ತತ್ರ ಇಂದ್ರ ಭಗವಾನ್ ಭಗವತಃ ವರ್ಷಂ ನ ವವರ್ಷ. ಭಗವಾನ್ ಇಂದ್ರನು ಭಗವಂತನ ದೇಶದಲ್ಲಿ ಮಳೆ ಸುರಿಸಲಿಲ್ಲ. ಭಗವಾನ್ ಇಂದ್ರ ಭಗವಂತನ ದೇಶದಲ್ಲಿ ಮಳೆ ಸುರಿಸಲಿಲ್ಲ ಅಂದ್ರೆ ಆಗ ಇಂದ್ರನು ಭಗವಂತನೇ, ಯಜ್ಞನಾಮಕ ಭಗವಂತನೇ ಇಲ್ಲ. ಇಲ್ಲಿ ಭಗವಂತನೇ ಋಷಭನಾಗಿದ್ದಾನೆ. ಇವನಿಗೂ ಅವನಿಗೂ ಸ್ಪರ್ಧೆ. ಪರಶುರಾಮ ಮತ್ತು ಶ್ರೀರಾಮಚಂದ್ರರ ಸ್ಪರ್ಧೆಯ ಹಾಗೆ ಮಳೆ ಸುರಿಸಲಿಲ್ಲ. ಮಳೆ ಸುರಿಸದೇ ಹೋದಾಗ ತತ್ರ ಭಗವಾನ್ ಋಷಭ ಮಹಾಯೋಗೇಶ್ವರ, ಮಹಾಯೋಗೇಶ್ವರನಾದಂತಹ ಋಷಭ ಪ್ರಹಸ್ಯ, ಒಂದು ನಕ್ಕ ಅಂದ್ರೆ ಇಂದ್ರನಿಗೆ ಇಷ್ಟಲ್ಲ ನೋಡೋಣ ಅಂತ ಒಂದು ನಕ್ಕು, ಯೋಗಾನುಭಾವೇನ ಸ್ವಯಂ ಕೇವಲ ವರ್ಷ. ಆ ಭಗವಂತ ತಾನೇ ಮೇಘವಾಗಿ ಮಳೆ ಸುರಿಸಿದ. ಇಂದ್ರನ ಮಳೆಗೂ ಈ ಋಷಭನ ಮಳೆಗೂ ಭಾರಿ ಅನುಕೂಲ ಏನಂದ್ರೆ, ಇಂದ್ರ ಕೆಲವು ಕಡೆ ಜಾಸ್ತಿ ಬೆಳಗಾವಿನಂತಹ ದೇಶದಲ್ಲಿ ಹತ್ತಾದ ಸುರಿಸಿದರು. ಇನ್ನು ಕೆಲವು ಕಡೆ ಸರಿಯಾಗಿ ಸುರಿಸಲಿಕ್ಕೆ ಅದ್ಯಾಕೆ ಅಲ್ಲಿ ತನಕ ಹೋಗಬೇಕು ಅಂತ ಇಲ್ಲಿ ಮಲ್ಲೇಶ್ವರದಲ್ಲಿ ಹತ್ತಾದ ಮಳೆ, ಗಂಗಾಕಾಲನಿಯಲ್ಲಿ ಮಳೆ, ಇದೆಲ್ಲ ಸಮಸ್ಯೆಗಳಿರ್ತಿತ್ತು. ಆದರೆ ಈ ಭಗವಂತ ಋಷಭ ಮಳೆ ಸುರಿಸುವಾಗ ಈ ಸಮಸ್ಯೆ ಇಲ್ಲ. ಎಲ್ಲಿಗೆ ಎಷ್ಟು ಬೇಕೋ ಅಲ್ಲಿಗೆ ಅಷ್ಟೇ ಮಳೆ ಸುರಿಸುವ ವ್ಯವಸ್ಥೆ. ಇಂದ್ರನಿಗೆ ಇದರಿಂದ ಹೊಟ್ಟೆಗಿಚ್ಚಾಯ್ತಂದ್ರೆ ನಾನು ಮಳೆ ಸುರಿಸದೆ ಹೋದ್ರೆ ಈ ವೃಷಭದೇವನ ಹೆಸರು ಪ್ರಖ್ಯಾತಿಗೆ ಬರ್ತದೆ ಅಂತ ಕ್ರಮ ಪ್ರಕಾರ ಮಳೆ ಸುರಿಸಲಿಕ್ಕೆ ಶುರು ಮಾಡಿದಂತೆ. ಇಂಥ ಘಟನೆಗಳನ್ನೆಲ್ಲ ಭಾಗವತ ಉಲ್ಲೇಖ ಮಾಡುತ್ತೆ. ಭಗವಂತ ಇದ್ದಾನೆ ಋಷಭ ಅನ್ನುವುದನ್ನು ನಿರೂಪಿಸುವುದಕ್ಕೋಸ್ಕರ. ಋಷಭನ ಮಗ ಭರತನನ್ನು ಸಿಂಹಾಸನದಲ್ಲಿ ಕೂಡಿಸುವ ಹೊತ್ತಿಗೆ ಋಷಭ ಆ 3 ಜನ ಮಕ್ಕಳನ್ನು ಸೇರಿಸಿ ಒಂದು ಉಪನ್ಯಾಸ ಮಾಡಿದ್ದಾನೆ. ಆ ಉಪನ್ಯಾಸಕ್ಕೆ ಋಷಭ ಗೀತೆ ಅಂತ ಹೆಸರು. ಬಹಳ ಸುಂದರವಾದ ಉಪದೇಶಗಳು. ಮುಖ್ಯವಾಗಿ ಹೆಣ್ಣಿನ ಬಗ್ಗೆ ಹೆಚ್ಚು ಆಸಕ್ತಿ ತಾಳಬೇಡಿ, ಇದು ಮೊದಲ ಮಾತು. ಸಂಗಮನ ಕುರಿಯಾದ ಕ್ರಮದಾಸು ಜಾತು. ಯಾಕಂದ್ರೆ ಈ ಆಸಕ್ತಿ ನಿಮ್ಮ ಸಾಧನೆಯಲ್ಲಿ ತುಂಬಾ ಕುಂಠಿತಗೊಳಿಸುತ್ತೆ, ಜಾಗೃತಿಯಾಗಿ ಅನ್ನೋ ಉಪದೇಶ ಕೊಟ್ಟ. ಎರಡನೆಯದ್ದು, ಭಗವಂತನನ್ನು ಸರ್ವೋತ್ಕೃಷ್ಟ ಅಂತ ನಂಬಿ ಯಾವುದು ನಿನಗೆ ಪ್ರಿಯವಾದರೂ ಅದು ಭಗವಂತನ ಇಚ್ಛೆಯಿಂದ ಆದದ್ದು ಅಂತ ಕಂಡು ಆರಾಧಿಸಿ. ಎಲ್ಲರ ಒಳಗೆ ದೇವರಿದ್ದಾರೆ ಅಂತ ತಿಳಿ. ಇದು ಎರಡನೆಯ ತತ್ವ. ಭಗವಂತನನ್ನು ಉಪಾಸನೆ ಮಾಡುವಾಗ ಉಳಿದ ದೇವತೆಗಳ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ದೇವರ ಉಪಾಸನೆಯನ್ನು ಮಾಡಿ. ಇಷ್ಟೆಲ್ಲ ಉಪದೇಶ ಮಾಡಿ ಋಷಭದೇವ ಎಂತ ಉಪದೇಶ ಮುಗಿಸಿ ಎಂತವ ತಲೆಗೂದಲಿಗೆ ಕಟ್ಟಿದ್ದಂತಹ ಏನು ರಾಜ ಹೀಗಾಗಿದ್ದಾನೆ ಅಂತ ಅವರ ಬೆನ್ನು ಹತ್ತಿದ್ರು. ಎಷ್ಟು ಹೊತ್ತು ಬೆನ್ನು, ಏನೋ ರಾಜರಿಗೆ ಇಲ್ಲ, ಅವರು ಸರಿ ಇಲ್ಲ ಅಂತ ತೀರ್ಮಾನ ಮಾಡಿ ಹಿಂದಕ್ಕೆ ಬಂದರು. ರಾಜ ಎಲ್ಲೆಲ್ಲೋ ಸುಮ್ಮನೆ ಮಲ್ಕೊಳ್ತಾನೆ. ತಾನು ಶರೀರದ ಮಲಮೂತ್ರಗಳನ್ನು ಮೇಮೇಲೆ ಮಾಡಿಕೊಳ್ತಾನೆ, ಅದನ್ನು ಮೇಮೇಲೆ. ಆದ್ರೆ ಭಾಗವತ ಹೇಳ್ತದೆ, ಆತ ಪುರೀಶ ಅಂದ್ರೆ ಮಲವನ್ನು ವಿಸರ್ಜನೆ ಮಾಡಿದ್ರೆ 9 ಯೋಜನದಷ್ಟು ದೂರಕ್ಕೆ ಅಗರು ಸುವಾಸನೆಯನ್ನು ಸೂಚಿಸ್ತಾ ಇತ್ತು. ಭಗವಂತನ ವಿಚಿತ್ರ ಸ್ಥಿತಿ ಕೊನೆಗೆ ಕರ್ನಾಟಕ ದೇಶಕ್ಕೆ ಬಂದ ಈ ಭಗವಂತ. ಇದೇ ಈ ಕರ್ನಾಟಕದ ಒಂದು ಒಳ್ಳೆಯ ಮಹಾತ್ಮೆ ಅಂತ ಹೇಳ್ಬೋದು ಅಥವಾ ದೌರ್ಭಾಗ್ಯ ಅಂತ ಹೇಳ್ಬೋದು. ಋಷಭ ಇಲ್ಲಿ ಬಂದ. ಏನು ಬಂಕ ಕರ್ನಾಟಕ ಸೌವೀರ ದೇಶ ಅನ್ನೋದು ಈ ಕರ್ನಾಟಕ ದೇಶಕ್ಕೂ ಕೂಡ ಸಂಚಾರ ಮಾಡಿದ. ಕರ್ನಾಟಕದಲ್ಲಿ ಬಂದು ಕೊಟಜಾದ್ರಿ ಅನ್ನುವ ಪ್ರದೇಶ ಅಲ್ಲಿಗೆ ಬಂದ. ಅಲ್ಲೂ ಕೂಡ ಇದೇ ಅನುಷ್ಠಾನ ಮಾಡ್ತಾ ಇದ್ದಾನೆ. ಅಲ್ಲಿಯ ರಾಜನಿಗೆ ಒಂದು ಆಸಕ್ತಿ ಹುಟ್ಟಿದ್ದು ಇವನ ಅನುಷ್ಠಾನ ನೋಡಿ. ಅರ್ಹ ಅಂತ ಒಬ್ಬ ರಾಜ ಇದ್ದ. ಇದೆಂತ ವಿಚಿತ್ರವಾದ ಒಂದು ಅನುಷ್ಠಾನ ಇದೆ ಅಲ್ವಾ, ಇದು ಚೆನ್ನಾಗಿದೆ, ನಾವು ಕೂಡ ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡ. ಅಷ್ಟು ಹೊತ್ತಿಗೆ ಸರಿಯಾಗಿ ಈ ದೇವ ಬೆಂಕಿಯ ಒಳಗೆ ಪ್ರವೇಶ ಮಾಡಿದ. ಕಾಡಿಗೆ ಬೆಂಕಿ ಹಚ್ಚಿತ್ತು. ಬೆಂಕಿ ಒಳಗೆ ಸಿಕ್ಕ ಹೊರಗೆ ಬಿಟ್ಟ. ರಾಜ ನೋಡ್ತಾ ಇದ್ದ ಹಾಗೆ ಕಾಡ್ಗಿಚ್ಚಿನ ಒಳಗೆ ಪ್ರವೇಶ ಮಾಡಿದ. ಋಷಭ ಕಾಡ್ಗಿಚ್ಚಿಗೆ ಪ್ರವೇಶ ಮಾಡಿದ ಬೆಂಕಿಗೆ ಖುಷಿ ಆಯಿತು, ದೇವರು ಬಂದರು ಅಂತ. ದೇವರು ಬಂದರು ಅಂತ ಹೇಳಿ ತಾನು ಅವನ ಜೊತೆಗೆ ಸೇರಿಕೊಂಡು ಬೆಂಕಿಯಿಂದ ಕಾಡು ಭಾರಿ ಬೇಗ ಸುಟ್ಟು ಬಿಟ್ಟಂತೆ. ರಾಜ ನೋಡ್ತಾ ಇದ್ದ ಹಾಗೆ ಕಾಡು ಸುಟ್ಟು ಬೆಂಕಿ ಖಾಲಿ ಆಯಿತು. ಬೆಂಕಿ ಖಾಲಿ ಆದ್ರೆ ಈ ವ್ಯಕ್ತಿ ಬೆಂಕಿಯ ಹಾಗೆ ಪ್ರಜ್ವಲಿಸಿಕೊಂಡು ಬೆಂಕಿಯ ಮಧ್ಯದಲ್ಲಿದ್ದಾನೆ. ಇವನಿಗೆ ಬಂದು ನಮಸ್ಕಾರ ಮಾಡಿದವನ. ಅದು ಹೇಗೆ ಇದ್ದಿ ಬೆಂಕಿಯ ಮಧ್ಯದಲ್ಲಿ ಹೋಗಿ ಎಲ್ಲಾ ಶುದ್ಧವಾಗಿ ಬಿಟ್ಟಿ ಅಂತ ಅವನ ಬಟ್ಟೆಯನ್ನು ಬಟ್ಟೆ ಕೊಟ್ಟು ಅದನ್ನು ಮುಟ್ಲೇ ಇಲ್ಲ. ಅವನು ಇವನ ಹತ್ರ ಹೇಳ್ತಾನೆ, ನನಗೆ ಬಟ್ಟೆ ಕೊಡ್ತೀಯಾ? ಅಹಮಸ್ಮಿ ವಾಸುದೇವ ಅಂತ ಹೇಳಿದ. ಓ ಅಹಂ ವಾಸುದೇವ ಅಂತ ಕೇಳಿದ ಕೂಡಲೇ ರಾಜನಿಗೆ ಖುಷಿ ಆಯ್ತು. ಅಹಂ ವಾಸುದೇವ ಗಲು, ನಿಮ್ಮಿಂದ ಉಪದೇಶಕ್ಕೋದ್ರೆ ಇಷ್ಟು ಕಾಯ್ತಾ ಇದ್ದೆ ಸರಿ ಅಂತ ಹೇಳಿದ್ದವರಿಗೆಲ್ಲ ಉಪದೇಶ ಮಾಡಿದ. ಅಹಂ ವಾಸುದೇವ ಅಂತ ಉಪದೇಶ ಮಾಡಿದ. ಇವನು ಸಾಕ್ಷಾತ್
ಸಾಕ್ಷಾತ್ ಭಗವಂತ ಅಹಂ ವಾಸುದೇವ ಅಂತ ಹೇಳಿದ್ರೆ ಇದು ಇವನು ಕೊಟ್ಟ ಉಪದೇಶ. ನೀವು 4 ಅಕ್ಷರ ಉಪದೇಶಿಸಿ ನೀವೇ ಹೇಳಿಲ್ಲ, ಅಹಂ ವಾಸುದೇವ ಅಂತ ಉಪದೇಶಿಸಿಲ್ಲ. ಇವ ಅಹಂ ವಾಸುದೇವ ಅಂತ ಎಲ್ಲಿಯೂ ಉಪದೇಶ ಮಾಡಿಲ್ಲ. ಯಾರಾದ್ರೂ ಹೋಮ ಪೂಜೆ ಮಾಡೋದಾದ್ರೆ ನನಗೆ ವಾಸುದೇವಾಯ ಸ್ವಾಹ ಅಂತ ನನಗೆ ಕೊಡಬೇಕು ಅಂತ ಶುರು ಮಾಡಿದ. ಇವನ ಶಿಷ್ಯರಲ್ಲಿ ಪ್ರಮುಖ ಯಾರು ಅಂದ್ರೆ ಕ್ರಮು ಅಂತ ಒಬ್ಬ ಶಿಷ್ಯ. ಆ ಕ್ರಮು ಶಿಷ್ಯ ಇವನಿಗೆ ಭಾರಿ ಖುಷಿ ಆಯ್ತು. ಅಹಂ ವಾಸುದೇವ ಎಲ್ರಿಗೂ ಕೂಡ ಅಹಂ ವಾಸುದೇವ ತ್ವಂ ವಾಸುದೇವ ಅಂತ ಶುರು ಮಾಡಿದ. ಅಲ್ಲಿ ಅಹಂ ವಾಸುದೇವ ಮಾತ್ರ ಇತ್ತು. ಅಲ್ಲಿನ ನಂತರ ನಾನು ವಾಸುದೇವ ನೀನು ವಾಸುದೇವ ಅಂತ ಎಲ್ಲರೂ ಅಹಂ ವಾಸುದೇವ ಅಂತ ಶುರು ಮಾಡಿದ. ಇದೆಲ್ಲ ಭಾರತದಲ್ಲಿ ಒಂದು ಸಲ ಫಿಟ್ ಇಂಡಿಯಾ ಅಂತಲ್ಲ, ಎಲ್ಲ ಹೊರಟ್ರಿ ಭಾರತ ಬಿಟ್ಟು ತೊಲಗಿ ಎಲ್ಲರೂ ಅಹಂ ವಾಸುದೇವ ಅಂತ ಒಂದು ರೀತಿಯ ಉಂಟಾಗಿ ಪ್ರತಿಯೊಬ್ಬರು ಅಹಂ ವಾಸುದೇವ ಅಂತ ಪ್ರಾರಂಭಿಸಿದ್ರಂತೆ. ಇಂತಹ 2 ಮತಗಳು. ಒಂದು ಮತ ಏನು, ತಾನು ಬಟ್ಟೆ ಇಲ್ಲದೆ ಓಡಾಡಿಕೊಂಡು ಮೇಲಿದ್ದ ಪಂಚಮದ ಧಾರಣ, ಕಿವಿಯಲ್ಲಿ ಬಂದ್ರೆ ಮೂಗಿನಲ್ಲಿ ಬಂದ್ರೆ ಅದನ್ನು ತೆಗೆಯುವ ಹಾಗಿಲ್ಲ, ತಲೆಗೂದಲನ್ನು ಬೋಳಿಸುವ ಹಾಗಿಲ್ಲ. ಬೋಳಿಸಿದ್ರೆ ಹೇನು ಎಲ್ಲ ಸತ್ತು ಹೋಗುತ್ತೆ. ಅಹಿಂಸಾ ಪರಮೋ ಧರ್ಮ. ಹೇನುಗಳಿಗೆ ತೊಂದರೆ ಆಗಬಾರ್ದು. ಅಕಸ್ಮಾತ್ ಹೇನು ಜಾರಿ ಇದ್ದಾದ್ರೂ ಗಡ್ಡದ ಹಾಕಬೇಕಂದ್ರೆ ಎಲ್ಲ ತೆಗೆದು ಕಿಸೆಯಲ್ಲಿ ಹಾಕಬೇಕು. ಆದ್ರೆ ಕಿಸೆಯೇ ಇಲ್ಲ, ಪಕ್ಕದವರ ಕಿಸೆಗೆ ಹಾಕಬೇಕು. ಬಟ್ ಏನಾದ್ರೂ ಯಾವ ಪ್ರಾಣಿಗೂ ಯಾವ ರೀತಿಯೂ ಹಿಂಸೆ ಮಾಡಬಾರ್ದು. ರಾತ್ರಿಯ ಹೊತ್ತು ಊಟ ಮಾಡಬಾರ್ದು. ಯಾಕಂದ್ರೆ ಆ ದೀಪದ ಹುಳ ಎಲ್ಲಿಯಾದ್ರೂ ಅನ್ನದಲ್ಲಿ ಬಿದ್ದು ನಾವು ತಿಂದ್ರೆ ಹಿಂಸೆ ಆಗ್ತದೆ. ಜೇನುತುಪ್ಪವನ್ನು ದೇವರಿಗೆ ಅಭಿಷೇಕ ಮಾಡಬಾರ್ದು. ಯಾಕಂದ್ರೆ ಜೇನುಗಳಿಗೆ ಹಿಂಸೆ ಆಗ್ತದೆ. ರೇಷ್ಮೆಯನ್ನು ಉಟುಕಬಾರದು. ಯಾಕಂದ್ರೆ ರೇಷ್ಮೆ ಹುಳಗಳಿಗೆ ತೊಂದರೆ ಆಗ್ತದೆ. ಕೃಷ್ಣಾದಿನವನ್ನು ಧರಿಸಬಾರದು. ಆಮೇಲೆ ನವಿಲುಗಳಿಗೆ ಏನು ಹಿಡ್ಕೊಳ್ಬಹುದು. ನವಿಲು ಎಲ್ಲಾದ್ರೂ ಹೋದಾಗ ಬೆನ್ನ ಹಿಂದೆ ಹೋಗಿ ಅದಾಗಿ ಜಾರಿ ಬಿದ್ದರೆ ಮಾತ್ರವೇ ಇರಬೇಕು ನವಿಲುಗಳಿಗೆ. ಹೀಗೆಲ್ಲ ಒಂದು ವಿಚಿತ್ರವಾದ ಮತ ಅರ್ಹಂತ ಅಂತ ಅರ್ಹನಿಂದಾಗಿ ಪ್ರಾರಂಭವಾಯಿತು. ಇನ್ನೊಂದು ಐಕ್ಯ ಸಿದ್ಧಾಂತವು ಕೂಡ ಪ್ರವೃತ್ತವಾಯಿತು. ಅಂತೂ ವೃಷಭ ಒಂದು ರೀತಿಯ ಮೋಹಕ ಸ್ವರೂಪವನ್ನು ಕೊನೆಯ ಸಂದರ್ಭದಲ್ಲಿ ತೋರಿಸಿದ. ವೃಷಭನ ಮಗ ಭರತನಿಂದಾಗಿ ಅಲ್ಲಿಯ ತನಕ ಅಂಜನಾಭ ಅಥವಾ ನಾಭಿವರ್ಷ ಅಂತ ಕರೆಸಿದಂತ ಈ ಭೂಮಿ ಭಾರತ ವರ್ಷವಾಯಿತು. ಇನ್ನೊಬ್ಬ ಭರತ, ಇತಿಹಾಸದಲ್ಲಿ ಪ್ರಮುಖರಾಗಿ 3 ಜನ ಭರತರಿದ್ದಾರೆ. ಒಂದು ಶ್ರೀರಾಮಚಂದ್ರನ ತಮ್ಮನಾದ ಭರತ ಚಕ್ರವರ್ತಿ, ಮತ್ತೊಬ್ಬ ದುಷ್ಯಂತನಿಗೆ ಶಕುಂತಲೆಯಲ್ಲಿ ಆವಿರ್ಭವಿಸಿದ ಸರ್ವರಮನ ಅಂತ ಕರೆಸಿಕೊಂಡ ಭರತ, ಮತ್ತೊಬ್ಬ ಭರತ ಆರ್ಷಭ ಅಂದ್ರೆ ಋಷಭನ ಮಗನಾದ ಭರತ. ಈ ಋಷಭನ ಮಗ ಭರತನಿಂದ ಈ ದೇಶ ಭಾರತ ಅಂತ ಕರೆಸಿಕೊಂಡಿತು. ಅಷ್ಟು ಉತ್ಕೃಷ್ಟವಾದ ರಾಜ್ಯಭಾರವನ್ನು ನಡೆಸಿದವ ಭರತ. ಆ ದುಷ್ಯಂತನ ಮಗ ಭರತನಿಂದಾಗಿ ವಂಶ ಭಾರತ ವಂಶ ಅಂತ ಕರೆಸಿಕೊಂಡಿತು. ದುಷ್ಯಂತನ ಮಕ್ಕಳಾದ ಭರತರಿಂದಾಗಿ ಮಹಾಭಾರತ ಕಥೆ ಉದ್ಭವಿಸಿ ಅದು ಭರತ ವಂಶದವರ ಕಥೆಯಾದ್ರಿಂದ ಅದಕ್ಕೆ ಮಹಾಭಾರತ ಅಂತ ಹೆಸರು. ಇಲ್ಲಿ ಭರತ ತಾನು ಸಿಂಹಾಸನಾಧೀಶನಾಗಿ ಒಂದು ದಿವಸ ಅವನು ನದಿಯಲ್ಲಿ ಹೋಗಿ ಅರ್ಘ್ಯ ಪ್ರದಾನ ಮಾಡ್ತಾ ಇರುವಾಗ ತಲೆ ಬಗ್ಗಿಸಿದಾಗ ತಲೆಯಲ್ಲಿ ಒಂದು ಫಳಫಳ ಅಂತ ಹೊಳೆಯುವ ಬೆಳ್ಳಿಯ ಕೂದಲು ಕಾಣಿಸಿತು. ಅಲ್ಲ, ಇಲ್ಲಿಯ ತನಕ ಕಬ್ಬಿಣದ ಕೂದಲುಗಳು ಮಾತ್ರ ಇದ್ದು ಹೀಗೆ ಅಂತ ಬೆಳ್ಳಿ ಕೂದಲು ಬಂತು ಅಂತ ನೋಡ್ತಾನೆ. ಹೀಗೆ ತೆಗೆದು ಕೂದಲು ಹೇಳಿದ್ರೆ ಕಣ್ಣಿನ ಮುಂದೆ ಬಂದಾಗ ಬೆಳ್ಳಗೆ ಕಾಣಿಸಿತು. ಅಲ್ಲೇ ಸರಿ ಕಾಡಿಗೆ ಹೋಗುವುದು ಅಂತ ಅಲ್ಲಿಗೆ ಮಗನಿಗೆ ಸಿಂಹಾಸನದಲ್ಲಿ ಕೂಡಿಸಿದ ಕಾಡಿಗೆ ಹೋಗ್ತಾನೆ. ಹಿಂದೆಲ್ಲ ಹಾಗೆ ವಾನಪ್ರಸ್ಥಾಶ್ರಮ ಯಾವಾಗ ಅಂದ್ರೆ ತಲೆ ಕೂದಲಲ್ಲಿ ಒಂದು ಕೂದಲು ಬೆಳ್ಳಗಾದ್ರೆ ಕಾಡಿಗೆ ಹೊರಡು. ಈಗೆಲ್ಲ ಹುಟ್ಟುವಾಗಲೇ ಕೆಲವು ಕೂದಲಲ್ಲಿ ಹುಡ್ತಾರೆ. ಅದು ಈಗ ಸಮಸ್ಯೆ ಇದೆ. ಹಿಂದೆಲ್ಲ ವಾನಪ್ರಸ್ಥಾಶ್ರಮಕ್ಕೆ ಹೊರಡು. ಇವಾಗ ವಾನಪ್ರಸ್ಥಾಶ್ರಮಕ್ಕೆ ಹೊರಟ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋದವ. ಒಂದು ಜಿಂಕೆಯ ಜೊತೆಗೆ ಅವನ ಆಸಕ್ತಿ ಬೆಳೆಯಿತು. ಕೊನೆಗೆ ಜಿಂಕೆಯಾಗಿ ಹುಟ್ಟಬೇಕಾದ ಪ್ರಸಂಗ ಬಂದವನಿಗೆ. ಯಾಕಂದ್ರೆ ಸಾಯುವ ಹೊತ್ತಿಗೂ ಜಿಂಕೆಯದ್ದೇ. ಆ ಜಿಂಕೆಯು ಇವನನ್ನು ಅಷ್ಟು ಪ್ರೀತಿಸ್ತದೆ. ಅದಕ್ಕೆ ತಾಯಿ ಇಲ್ಲ, ತಂದೆ ಇಲ್ಲ. ಪಕ್ಕಕ್ಕೆ ಬಂದು ಇವನೇ ತಂದೆ ಇವನೇ ತಾಯಿ. ಇವನು ಮಲಗಿದ್ದಾನೆ. ಸಾಯುವ ಸ್ಥಿತಿಯಲ್ಲಿ ತಾನೇ ಗರ್ಭೆಯನ್ನು ದಕ್ಷಿಣಾಭಿಮುಖವಾಗಿ ಹರಡಿಕೊಂಡು ದಕ್ಷಿಣಕ್ಕೆ ತಲೆ ಹಾಕಿ ಯಮಧರ್ಮ ಚಿತ್ರಗುಪ್ತರ ನಾಮವನ್ನು ಸ್ಮರಣೆ ಮಾಡಿ ಭಗವಂತನ ಸ್ಮರಣೆ ನಾರಾಯಣ ನಾಮ ಸ್ಮರಣೆಯಲ್ಲಿ ಮಲಗಿದ್ದಾನೆ. ಜಿಂಕೆ ಬಂದು ಕಣ್ಣೀರು ಹಾಕಿಕೊಂಡು ಇವನ ಎದೆ ಮೇಲೆಯೇ ಕಣ್ಣೀರು ಹಾಕಿಕೊಂಡು ಅವನ ಮುಖಕ್ಕೆ ಮುಖ ಕೊಟ್ಟು ಅವನ ಬಾಯಿಗೆ ತಾನು ಬಾಯಿ ಹಾಕಿ ಗಾಳಿ ಹಾಕಿ ಎಲ್ಲಾದ್ರೂ ಬದುಕಿಸ್ಲಿಕ್ಕೆ ಆಗ್ತದೋ ಅಂತ ಅದು ಪ್ರಯತ್ನ ಪಡ್ತಾ ಇದೆ. ಇವನಿಗೆ ನಾರಾಯಣ ನಾಮ ಮಾತ್ರ ಬಾಯಿಯಲ್ಲಿ, ಜಿಂಕೆಯದ್ದೇ ಯೋಚನೆ. ನಾನು ಸತ್ತ ಮೇಲೆ ಜಿಂಕೆಗೆ ಯಾವ ಗತಿ ಯೋಚಿಸ್ತಾ ಇದ್ದ ಹಾಗೆ ಸತ್ತ. ಎಂ ಎಂ ವಾಪಿ ಸ್ಮರನ್ ಜಗತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಆದ್ರಿಂದ ಕೊನೆಯ ಕಾಲದಲ್ಲಿ ಏನನ್ನು ಯೋಚಿಸಬೇಕು ಶಾಸ್ತ್ರ ಹೇಳ್ತದೆ, ದೇವರನ್ನೇ ಯೋಚಿಸಬೇಕು. ಯಾಕಂದ್ರೆ ಏನನ್ನು ಯೋಚಿಸಿ ಆಗುತ್ತೆ. ಜಿಂಕೆಯನ್ನು ಯೋಚಿಸಿದ ಅಥವಾ ಜಿಂಕೆಯಂತೆ ಮತ್ತೊಂದು ಜಿಂಕೆಯಾಗಿ ಹುಟ್ಟಿದ ಸತ್ವ ಯಾವುದನ್ನು ಯೋಚಿಸಿದ್ನೋ ಅದೇ ಜಿಂಕೆಯಾಗಿ ಹುಟ್ಟಲಿಲ್ಲ. ಭಗವಂತನನ್ನು ಆಲೋಚನೆ ಮಾಡ್ತಾ ಹೋದ್ರೆ ಭಗವಂತನ ಹಾಗೆ ಆಗುತ್ತೆ. ಭಗವಂತ ಸಾರೂಪ್ಯ ಅಂದ್ರೆ ಮೋಕ್ಷ ಅಂತ ಅರ್ಥ. ಆದ್ರಿಂದ ಇಲ್ಲಿ ಜಿಂಕೆಯನ್ನು ಯೋಚಿಸಿದ, ಜಿಂಕೆಯಾಗಿ ಹುಟ್ಟಿದ ಆತ ಎಲ್ಲೋ ಇದ್ದ. ವಸ್ತುತಃ ಜಿಂಕೆಯಾಗಿ ಹುಟ್ಟಿದ್ದು ಎಲ್ಲಿ ಅಂದ್ರೆ ಕಾಲಂಜರದಲ್ಲಿ. ಅವನು ಹಿಂದೆ ಇದ್ದದ್ದು ಭರತ
ವಾನಪ್ರಸ್ಥದಲ್ಲಿದ್ದದ್ದು ಪುಲಸ್ತ್ಯ ಪುಲಹಾಶ್ರಮದಲ್ಲಿ. ಅವನಿಗೆ ಜನ್ಮಾಂತರ ಸ್ಮರಣೆ ಇದೆ. ಜಿಂಕೆಯಾದಾಗಲೂ ಕೂಡ ಅವನು ಮಾಡಿದ ಅನುಷ್ಠಾನದ ಬಲದಿಂದ ನಾನು ರಾಜನಾಗಿ ಜಿಂಕೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡದ್ರಿಂದ ಹೀಗಾಗಿದೆ ಅನ್ನೋದು ಗೊತ್ತಿದೆ. ಆದ್ರಿಂದ ಮತ್ತೆ ಪುಲಸ್ತ್ಯ ಪುಲಹಾಶ್ರಮಕ್ಕೆ ನಡ್ಕೊಂಡು ಬಂದು ಅನ್ನ ನೀರು ತ್ಯಾಗ ಮಾಡಿ ಸತ್ತಿದೆ ಜಿಂಕೆ. ಸಾಯುವಾಗ ನಾನು ಸಾಧನೆ ಮಾಡುವ ದೇಹ ನನಗೆ ಒಬ್ಬ ವಿಪ್ರೋತ್ತಮನನ್ನು ಪುಲಸ್ತ್ಯ ಪುಲಹಾಶ್ರಮದಲ್ಲಿದ್ದ ಬ್ರಾಹ್ಮಣರನ್ನು ನೋಡಿಕೊಂಡು ಅವರ ಮುಖವನ್ನೇ ನೋಡಿಕೊಂಡು ಸತ್ತಿತು. ಒಂದು ಆಂಗಿರಸ ಗೋತ್ರದ ಮಗನಾಗಿ ಹುಟ್ಟಿದವನನ್ನು ನಾವು ಜಡಭರತ ಅಂತ ಕರೀತೇವೆ. ಹೀಗೆ ಭರತನ ಮೂರನೆಯ ಜನ್ಮ ಅದು ಜಡ ಭರತ. ಅವರಿಗೆ ಏನು ಹೆಸರಿಟ್ಟಿದ್ದಾರೆ ಅಂತ ಭಾಗವತದಲ್ಲಿಲ್ಲ. ಒಬ್ಬ ಆಂಗಿರಸ ಗೋತ್ರದ ಬ್ರಾಹ್ಮಣ, ಅವರಿಗೆ 2 ಪತ್ನಿಯರು. ಮೊದಲ ಪತ್ನಿಯಲ್ಲಿ 10 ಜನ ಮಕ್ಕಳಿದ್ದಾರೆ. ಎರಡನೇ ಪತ್ನಿಯ ಕೊನೆಯ ಮಗನಾಗಿ ಇವರು ಹುಟ್ಟಿದ್ದಾನೆ. ಉಪನಯನವನ್ನು ಮಾಡಿಸಿಕೊಳ್ಳಿಲ್ಲ ಅವ, ಯಾಕಂದ್ರೆ ಹುಟ್ಟಿನಿಂದ ಮಾತು ಬಾಯಿ ತೆಗೆಯುವುದೇ ಇಲ್ಲ, ಅವರಿಗೆ ಮಾತು ಬರುವುದಿಲ್ಲ ಅಂದುಕೊಂಡಿದ್ದಾನೆ. ಅವನು ತೀರ್ಮಾನ ಮಾಡಿದ, ಮಾತಾಡಿದ್ರೆ ಪ್ರೀತಿ ಹುಟ್ಟುತ್ತದೆ, ಪ್ರೀತಿ ಹುಟ್ಟಿದ್ರೆ ಅವರೆಲ್ಲ ಅಂಟಿಕೊಳ್ತಾರೆ, ನಾವು ಬೇಕಾಗ್ತದೆ. ಈ ಅಂಟುವಿಕೆ ಅನ್ನೋದು ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ನಾವು ಬಿಡಿಸಿಕೊಳ್ಳುವುದಕ್ಕೋಸ್ಕರ ಮಾನವ ಶರೀರದಲ್ಲಿ ವಿಪ್ರತ್ವವನ್ನು ಪಡೆದದ್ದು. ಅದನ್ನು ಅಂಟಲೇಬಾರದು ಅಂತ ತೀರ್ಮಾನಿಸಿದ. ಅಂಟಬಾರದು ಅಂತ ಹೇಳಿದ್ರೆ ಮಾತಾಡಬಾರದು ಅಂತ ತೀರ್ಮಾನಿಸಿದ. ಅದರ ಜೊತೆಗೆ ಮೀಯಲ್ಲಿ ಸುವಾಸನೆ ಇರಬಾರದು ಅಂತ ತೀರ್ಮಾನಿಸಿದ. ಆ ಕಡೆ ಈ ಕಡೆ ಹೋಗುದು, ಎಲ್ಲ ಮೀಯಲ್ಲಿ ಯಾರಾದ್ರೂ ಎಣ್ಣೆ ಕೊಟ್ಟ ಮೇಲೆ ಹಂಚಿಕೊಳ್ಳುದು, ಆಮೇಲೆ ಮಣ್ಣನ್ನು ಹಂಚಿಕೊಳ್ಳುದು. ಹೀಗಾಗಿ ಏನು ಪರಿಣಾಮ ಆಗಿತ್ತು ಅಂದ್ರೆ ಅವನ ಮೇಲೆ ಯಜ್ಞೋಪವೀತ ಉಂಟು ಅಂತ ಗೊತ್ತಾಗಬೇಕಾದ್ರೆ ಹೀಗೆಲ್ಲ ಕರೆದು ತೆಗೆದರೆ ಒಳಗೆ ಯಜ್ಞೋಪವೀತ ಸಿಕ್ತಿತ್ತಂತೆ. ಇದು ಯಾರಿಗೆ ಈ ಸಮಸ್ಯೆ ಯಾರಿಗಾಯ್ತು ಗೊತ್ತೋ? ಒಬ್ಬ ರಾಜ, ಸಿಂಧು ಸವೀರ ದೇಶದ ರಾಜನಾದ ರಘುಗಣನಿಗೆ ಈ ಸಮಸ್ಯೆ ಆಯಿತು. ಇವನು ಬ್ರಾಹ್ಮಣ ಅಂತ ಗೊತ್ತಾಗಬೇಕಾದ್ರೆ ಅವನ ಮನೆ ಕರೆದು ತೆಗೆದು ಯಜ್ಞೋಪವೀತ ತೆಗೆದ ಮೇಲೆ ಗೊತ್ತಾಯ್ತು ಇದು ಬ್ರಾಹ್ಮಣ ಹೌದು ಅಂತ ಅರ್ಥ ಆಯ್ತು. ವಸ್ತುತಃ ಯಜ್ಞೋಪವೀತ ಕ್ಷತ್ರಿಯರಿಗೂ ವೈಶ್ಯರಿಗೂ ಬ್ರಾಹ್ಮಣರಿಗೂ ಸಮಾನವಾದದ್ದು. ಆದ್ರೆ ಹತ್ತಿಯ ಯಜ್ಞೋಪವೀತ ಇಲ್ಲ, ಅದರಿಂದ ಇವ ಬ್ರಾಹ್ಮಣ ಅಂತ ಬರುತ್ತೆ. ಉಳಿದವರಿಗೆ ರೇಷ್ಮೆ ಯಜ್ಞೋಪವೀತವನ್ನು ಶಾಸ್ತ್ರ ವಿಧಾನ ಮಾಡಿ. ಒಟ್ಟಿನಲ್ಲಿ ಇವನ ಮಹತ್ವವನ್ನು ಹೇಳುವ 2 ಕಥೆಗಳು ರೋಮಾಂಚಕವಾದ ಕಥೆ. ಇವನನ್ನು ಬಲಿ ಕೊಡುವುದಕ್ಕೆ ಕರ್ಕೊಂಡು, ಬಲಿ ಕೊಡುವುದಕ್ಕೆ ಏನು ಮಾಡಿದ್ರು ಎಲ್ಲ ಕೆಲಸ ಮಾಡಿಸಿಕೊಳ್ತಾನೆ. ತಲೆ ತಗ್ಗಿಸಿದ್ದಾನೆ. ತಲೆ ತಗ್ಗಿಸಿದಂತಹ ವ್ಯಕ್ತಿಯ ತಲೆ ಕಡಿಯುವುದಕ್ಕೆ ಕೈಯಲ್ಲಿ ಕತ್ತಿ ಹಿಡಿದು ವಿಷರಾಜ ನಿಂತರೆ ಆ ದೇವಿ ಭದ್ರಕಾಳಿ ಇವನ ಶರೀರದ ರಕ್ತ ನಮ್ಮ ಮೈಯ ಮೇಲೆ ಸೋಂಕಿತು ಅಂತಾದ್ರೆ ಮೈ ಸುಟ್ಟು ಬುಕ್ಕೆ ಎತ್ತಿತು ಅಂತ ಹೆದರಿಕೆಯಾಯಿತಂತೆ. ಸಹಸಾ ಉಚ್ಚಚಾಲ ಭದ್ರಕಾಳಿ, ಆ ಪ್ರತಿಮೆಯಿಂದ ಭದ್ರಕಾಳಿಯ ಸ್ವರೂಪವನ್ನು ಹೊತ್ತು ರಕ್ತದಿಂದ ತುಂಬಿದ ನಾಲಿಗೆಯನ್ನು ಹೊರಗೆ ಹಾಕಿಕೊಂಡು ಘೋರಗಾಳಿಯಿಂದ ಬೆದರಿಸಿಕೊಂಡು ಆತನ ಕತ್ತಿಯನ್ನು ತಾನು ಕೈಯಲ್ಲಿ ಹಿಡಿದು ಅವನ ಅನುಚರರ ಜೊತೆಗೆ 7-8 ಮಂದಿಯ ತಲೆಯನ್ನು ಕತ್ತರಿಸಿ, ತಲೆ ಕತ್ತರಿಸಿದ ಮೇಲೆ ಹರಿಯುವ ರಕ್ತವನ್ನು ತನ್ನ ಅನುಚರರ ಜೊತೆಗೆ ಪಾನ ಮಾಡಿ ಆ ರಕ್ತವನ್ನು ಗುಡಿದದ್ದರಿಂದ ಉಂಟಾದ ಮಾದಕತೆಯಿಂದ ಕುಣಿದು ಗುಪ್ಪಳಿಸಿ ಚೀರಾಟ ಮಾಡಿ ಅಲ್ಲಿದ್ದ ಚೆಂಡುಗಳ ಅವರ ತಲೆಯನ್ನೇ ಚೆಂಡಾಟವಾಡಿದಂತೆ ಕಂದುಕ ಕ್ರೀಡಾಮಾಲ ಆಟ ಆಡಿದ. ಇವನು ತಲೆ ತಗ್ಗಿಸಿದವ ಸ್ವಲ್ಪ ಹೊತ್ತು ನೋಡಿದ, ಅದೇನೋ ಭಾರಿ ಯಾವುದು ನಿಮಗೆ ಕೇಳಿಸಲ್ಲ, ಇವ ಎಲ್ಲೋ ಧ್ಯಾನದಲ್ಲಿದ್ದ, ಯಾರು ಏನು ಮತ್ತೆ ಮಾತಾಡ್ತಾ ಇಲ್ಲ. ಎದ್ದ ನೋಡಿ, ಅಲ್ಲಿ ರಕ್ತ ಇತ್ತು, ಎದ್ದು ಬಂದ. ಮತ್ತೆ ತನ್ನ ಅಣ್ಣನಿರು ಬೆಟ್ಟ ಕೆಲಸ, ಗದ್ದೆ ಕಾಯುವ ಕೆಲಸದಲ್ಲಿ ತೊಡಗಿಸಿಕೊಂಡ. ದೊಡ್ಡ ವ್ಯಕ್ತಿಗಳನ್ನು ಹೊರಗಿನಿಂದ ನೋಡಿದಾಗ ಗೊತ್ತಾಗುವುದಿಲ್ಲ. ಹುಚ್ಚರು ಅಂತ ಅಂದುಕೊಂಡು ನೀವು ಆಭಿಚಾರಗಳನ್ನು ನಡೆಸಿದರೆ ಅದು ನಿಮಗೇ ಪರಿಣಾಮವಾಗುತ್ತೆ ಅನ್ನುವ ಎಚ್ಚರದ ಮಾತನ್ನು ಭಾಗವತ ಹೇಳುತ್ತದೆ. ಸಿಂಧು ಸವೀರದ ದೇಶದ ರಾಜ ರಘುಗಣ ಅಂತೂ ತನ್ನ ಶಿಬಿಕೆ ಅಥವಾ ಪಲ್ಲಕ್ಕಿಯನ್ನು ಹೊರುವುದಕ್ಕೆ 1 ಜನ ಕಡಿಮೆ ಆದಾಗ ಇವನನ್ನು ಜೋಡಿಸಿಕೊಂಡ. ಅದರ ಪರಿಣಾಮ ಏನಾಯಿತು? ಇವನಿಂದ ಉಪದೇಶ ಪಡೆದು ಬುದ್ಧಿವಂತರಾದ. ಈ ಭರತನಿಂದ ನೋಡಿ ನಡೆದ ಘಟನೆ ಇಷ್ಟು. ಇವ ಬೈದ ಅವನಿಗೆ, ಏನು ಸರಿಯಾಗಿ ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಿನಗೆ ಅಂತ ಬೈದ ರಾಜ. ಈ ಭರತ ಹೇಳಿದ, ಅಲ್ಲಿ ತನಕ ಯಾರೊಂದು ಮಾತಾಡದಿದ್ದವೋ ಮೊದಲ ಬಾರಿ ಬಾಯಿ ತೆರೆದದ್ದು ಅಲ್ಲ ರಘುಗಣ ರಾಜನ ಮುಂದೆ. ಅದು ರಘುಗಣನ ವ್ಯಕ್ತಿತ್ವ ದೊಡ್ಡದು ಅಂತ ಅರ್ಥ. ಅವ ಹೇಳ್ತಾನೆ, ರಾಜ ಏನಂದಿ, ನಿನ್ನನ್ನು ನಾನು ಹೊತ್ತುಕೊಂಡು ಸರಿಯಾಗಿ ನಡೆಯುವುದಿಲ್ವಾ? ಯಾರನ್ನು ಹತ್ತದ್ದು ಅಂತ ಕೇಳ್ತ. ರಾಜನಿಗೆ ಒಂದು ರೀತಿಯ ಶಾರ್ಟ್ ಟ್ರೀಟ್ಮೆಂಟ್ ಆಯ್ತು. ಅಂದ್ರೆ ಇವಾಗ ಹೋಗ್ತಾ ಇದ್ದಾನೆ, 2 ಕಾಲು ಇಟ್ಟುಕೊಂಡು ಹೋಗ್ತಾನೆ, ಮಧ್ಯದಲ್ಲಿ ಇರುವೆ ಸಿಕ್ಕಿದೆ ಕಾಲು ಆ ಕಡೆ ಇಟ್ಟು ಈ ಮೇಲೆ ಇದ್ದಾವ ಬ್ಯಾಲೆನ್ಸ್ ತಪ್ಪು ಹಾಗೆ ಮಾಡ್ತಾ ಇದ್ದಾನೆ. ಯಾರನ್ನು ಹೊತ್ತುಕೊಂಡು ಹೋಗುದು ಅಂತ ಕೇಳ್ತಾನೆ. ಇವ ಕೇಳ್ದ, ನೀನು ಹೊರತಾ ಇರುವವ ಯಾಕೆ ಸರಿಯಾಗಿ ಹೊರತಾ ಇಲ್ಲ? ಅದಕ್ಕೆ ಇವ ಕೇಳಿದ, ಅಲ್ಲ ನಾನು ಹೊರುವುದೋ ಭೂಮಿ ಹೊರುವುದೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಏನಿದೆ ನೋಡಿ, ಇದು ಭೂಮಿಯ ಮೇಲೆ 2 ಕಾಲು, 2 ಕಾಲಿನ ಮೇಲೆ ತೊಡೆ, ಅದರ ಮೇಲೆ ಹೊಟ್ಟೆ, ಹೊಟ್ಟೆಯ ಮೇಲೆ
ನಾನು ಜ್ಞಾನೋಪದೇಶ ಪಡೆಯುವುದಕ್ಕೋಸ್ಕರ ಕಪಿಲರೂಪಿ ಭಗವಂತನ ಹತ್ರ ಹೊರಟವ. ನನ್ನ ಕಣ್ಣು ತೆರೆಸಿ ಎಂಥ ಅಜ್ಞಾನದ ರೂಪ ಮಹಾಗಾರದಲ್ಲಿ ಬಿದ್ದಿದ್ದೇನೆ ಅನ್ನೋದು ನನಗೆ ಅರ್ಥ ಆಗಿ ಹೋಗಿದೆ. ನೀನೆಂಥ ವ್ಯಕ್ತಿ ಈಗ ನೋಡ್ತಾನೆ. ನೋಡಿದರೆ ಇವನ ಹೃದಯ ಭಾಗದಲ್ಲಿ ಸ್ವಲ್ಪ ಯಜ್ಞೋಪವೀತ ಇರುವ ಹಾಗೆ ಕಾಣಿಸಿತು. ಸ್ವಲ್ಪ ಹೀಗೆ ಕೆರೆದು ನೋಡಿದರೆ ಯಜ್ಞೋಪವೀತ ಸಿಕ್ಕಿತು. ಅವನು ಹೇಳ್ತಾನೆ, ನಮೋ ಮಹಭ್ಯೋಸ್ತು ನಮ ಶಿಶುಭ್ಯೋ ನಮೋರ್ಭಗೇಭ್ಯೋ ನಮ ಆವಟುಭ್ಯ. ನಮಗೆ ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಸ್ವಾಮಿ. ನಿಮ್ಮನ್ನು ನೋಡಿದ್ರೆ ಹುಚ್ಚರ ಹಾಗೆ ಕಾಣಿಸ್ತೀರಿ, ಉನ್ಮತ್ತವಾದ. ಆದ್ರೆ ಎಂಥ ಜ್ಞಾನ ತುಂಬಿದೆ. ಯಾರು ನೀವು ಉತ್ತರ ಕೊಡುವುದಿಲ್ಲ. ಯಾರು ನಾನು ಅಂತ ನೀನು ಹೇಳ್ತೀಯಲ್ವಾ? ಚಿಕಿತ್ಸಾಂಗರವಣೆ ಅಲ್ಲಿ ಏನು ರಾಜನ ಹಾಗೆ ಚಿಕಿತ್ಸೆ ಮಾಡ್ತೇನೆ ಅಂದಿಯಲ್ಲ, ನೀನೇನು ಚಿಕಿತ್ಸೆ ಮಾಡುದು? ಯಮ ಬಂಧುರಿವ ಅಂತ ಹೇಳಿದ್ವಿ. ಯಮ ಹೇಗೆ ಚಿಕಿತ್ಸೆ ಮಾಡ್ತಾನೆ ಹಾಗೆ ಚಿಕಿತ್ಸೆ ಮಾಡ್ತೇನೆ ಅಂತ ಹೇಳಿದ್ವಿ. ಯಾರಿಗೆ ಚಿಕಿತ್ಸೆ? ಎಷ್ಟು ಹಿಟ್ಟನ್ನು ಹಿಡಿದು ಮತ್ತೆ ಮತ್ತೆ ಬೇಷಣ ಮಾಡಿದರೆ ಪಿಷ್ಟ ಬೇಷ, ಅದರಿಂದ ಪ್ರಯೋಜನ ಇಲ್ಲ. ನನಗೆ ಹೊಡೆಯುವುದ ನೀನು? ಆ ಆತ್ಮ ನಿನಗೆ ಹೊಡಿಸಿಕೊಳ್ಳುವುದಕ್ಕೆ ಸಿಗುವುದಿಲ್ಲ. ಇವ್ನು ಹೇಳ್ತಾನೆ, ಸ್ವಾಮಿ ಅದರ ಬಗ್ಗೆ ನಮ್ಮೊಂದು ಪ್ರಶ್ನೆ. ನಾವು ನೇರವಾಗಿ ಅಕ್ಕಿಯನ್ನು ಅನ್ನವಾಗಿಸುವುದಿಲ್ಲ, ಪಾತ್ರೆಗೆ ಬಿಸಿ ಮಾಡ್ತೇವೆ. ಪಾತ್ರೆಯ ಒಳಗಿದ್ದ ನೀರು ಬಿಸಿ ಆಗ್ತದೆ. ನಾವು ನೀರಿಗೆ ಬೆಂಕಿ ಹಾಕಲಿಲ್ಲ, ಪಾತ್ರೆಗೆ ಬೆಂಕಿ ಹಾಕಿದ್ದು. ನೀರು ಬಿಸಿಯಾದಾಗ ಮಧ್ಯದಲ್ಲಿದ್ದ ಅಕ್ಕಿ ಬೆಂದು ಹೋಗುತ್ತೆ. ಹಾಗೆ ಅಲ್ವೇ ನಿಮ್ಮ ಶರೀರ ಪಾತ್ರೆ ಇದ್ದ ಹಾಗೆ, ಪಾತ್ರೆಯ ಒಳಗೆ ಇದ್ದ ಹಾಗೆ, ಮನಸ್ಸಿನಲ್ಲಿ ತುಂಬಿದ ಆತ್ಮ ಅನ್ನೋದು ಅಕ್ಕಿ ಇದ್ದ ಹಾಗೆ. ಈ ಪಾತ್ರೆಗೆ ಬಿಸಿ ಮಾಡಿದರೆ ಹೇಗೆ ಅಕ್ಕಿ ಬೇಯುತ್ತೋ ಹಾಗೆ ಶರೀರಕ್ಕೆ ಬೆಟ್ಟು ಬಿದ್ದರೆ ಆತ್ಮಕ್ಕೆ ಶಿಕ್ಷೆ ಆಗಬೇಕಲ್ವ ಸ್ವಾಮಿ ಅಂತ ಇವನು ಕೂಡ ಚರ್ಚೆ ಪ್ರಾರಂಭಿಸಿದ. ಈ ಚರ್ಚೆ ಶುರು ಮಾಡಿದ್ರೆ 5 ಗಂಟೆ ಬೇಕು ನಮಗೆ ತಿಳಿಸಿ. ಅಷ್ಟು ವಿಸ್ತಾರವಾದ ಚರ್ಚೆ. ರಾಜನಿಗೆ ಭರತ ಕೊಟ್ಟ ಉತ್ತರ ಏನು? ಹೌದಪ್ಪ, ಆ ನೀರಿನಲ್ಲಿ ಅಕ್ಕಿ ಇದ್ರೆ ಬೇಯ್ತದೆ, ಕಲ್ಲು ಇದ್ರೆ ಬೇಯುವುದಿಲ್ಲಲ್ವಾ? ನಾನು ಕಲ್ಲು ಅಂತ ತಿಳ್ಕೊ. ಆತ್ಮ ಶರೀರ ಇವುಗಳಿಗೆ ವಿವೇಕವನ್ನು ತಿಳಿದವ ನಾನು. ಯಾರು ನೀನು ಅಂತ ಕೇಳಿದ್ಯಲ್ವ? ಅಹಂ ಪುರ ಭರತೋ ನಾಮ ರಾಜ. ಈ ಭರತ ಅನ್ನುವ ಶಬ್ದ ಕೇಳಿದ ಕೂಡಲೇ ಆತ ಸಿಂಧು ಸಂಗೀತ ದೇಶದ ಆ ಕಡೆಗೆ ಕೈ ಮುಗಿದು ಬಿಡ್ತಾನಂತೆ ರಾಜ. ಯಾಕಂದ್ರೆ ಅಜ್ಜಲ್ಲಿ ಮಾತಾಡ್ತಾ ಇದ್ರು ರಾಜ ಭರತನ ಬಗ್ಗೆ. ದೇಶ ಭಾರತವಾದ ಇವನಿಂದ ಅನ್ನೋದು ಗೊತ್ತು ನಮಗೆ. ಆ ಭರತನ ಹೆಸರು ಹೇಳಿಕೊಂಡು ಅದೇ ಭರತ ನಾನು ಆಸಕ್ತಿಯಿಂದಾಗಿ ಜಿಂಕೆಯಾದವ ಇವತ್ತು ಹೀಗಾಗಿದ್ದೇನೆ. ನೀವು ಯೋಚಿಸು, ಯಾವತ್ತು ನನ್ನ ಹಾಗೆ ಆಗ್ತಿದ್ದ ಯೋಚಿಸು. ನೀನಲ್ಲ ರಾಜ, ನಾನು ರಾಜ ಅನ್ನಬೇಡ. ಶರೀರ ಆತ್ಮ ಇದಕ್ಕೆ ವ್ಯತ್ಯಾಸ ತಿಳ್ಕೊ. ಇದನ್ನು ಅರ್ಥ ಮಾಡಿಕೊಂಡು ಭವಾಟವಿ ವರ್ಣನೆಯನ್ನು ಕೇಳಿ ರೋಮಾಂಚಿತನಾದಂತಹ ರಾಜ ಅಲ್ಲಿಂದ ಕಪಿಲನ ಹತ್ರ ಹೋಗಿ ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ತಾನೆ. ಅಂತಹ ಭರತ ಈ ಪ್ರಿಯವ್ರತನ ವಂಶದಲ್ಲಿ ಆವಿರ್ಭವಿಸಿದ. ಇದರ ಮುಂದಿನ ಪಂಡಿತರು ಬರುವಲ್ಲಿ ತನಕ ನಾವು ಬ್ರಹ್ಮಾಂಡದ ವರ್ಣನೆಯಲ್ಲಿ ಇರ್ತೇವೆ. ಈ ಭೂಮಿ ಇದಕ್ಕೆ ಸಪ್ತದ್ವೀಪ ವಸುಂಧರ ಅಂತ ಹೆಸರು. ಈ ವಸುಂಧರೆ ಸಪ್ತದ್ವೀಪ ಅಂದ್ರೆ 7 ದ್ವೀಪಗಳಿಂದ ಕೂಡಿರುವಂತಹದ್ದು ಈ ಭೂಮಿ. ಅದು ದ್ವೀಪ ಯಾವುದು? ಅಂಡಮಾನ್, ನಿಕೋಬಾರ್, ಆಸ್ಟ್ರೇಲಿಯಾ ಹೀಗೆಲ್ಲ ಲೆಕ್ಕ ಹಾಕಬೇಕು. ಇವತ್ತಿನ ಭೂಪಟವನ್ನು ಇಟ್ಟು ಒಂದು ಸಲ ಶಾಸ್ತ್ರೀಯವಾದಂತಹ ಈ ಬ್ರಹ್ಮಾಂಡದ ಚಿಂತನೆಯನ್ನು ನಾವು ಮಾಡೋಣ. ಭೂಮಿಯಲ್ಲಿ ಸಪ್ತದ್ವೀಪ ಅಂದ್ರೆ ಕೆಲವು ಕಣ್ಣಿಗೆ ಗೋಚರವಾಗುವಂತಹದ್ದು, ಕೆಲವು ಜ್ಞಾನಕ್ಕೆ ಗೋಚರವಾಗುವಂಥದ್ದು. ಈ ಭೂಮಿಯಲ್ಲಿರುವ ದ್ವೀಪ, ನಾವು ಭೂಮಿಯನ್ನು ಒಂದು ಚಪ್ಪಟೆ ಹೇಗೆ ಆಲೋಚನೆ ಮಾಡುವ, ಒಂದು ವೃತ್ತಾಕಾರವಾದ ಒಂದು ಮೈದಾನವಾಗಿ ಯೋಚನೆ ಮಾಡುವ ವೃತ್ತಾಕಾರವಾದ ಭೂಮಿ. ಅದು ಗೋಲಾಕಾರವಾಗಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಭಾಗವತ 2 ಬಾರಿ ಭೂಗೋಳ ಅಂತ ಕರೀತಾರೆ. ಇದು ಗೋಲಾಕಾರವಾದ ವೃತ್ತಾಕಾರವಾದ ಭೂಮಿ. ಈ ಭೂಮಿಯಲ್ಲಿ ಮೇಲೆ ಏನು ಸಮಮೇಲ್ಮೈ ಇದೆ, ಆ ಮೇಲ್ಮೈಯಲ್ಲಿ ಮಧ್ಯದಲ್ಲಿ ಒಂದು ವೃತ್ತ ಹಾಕಿ, ಆಮೇಲೆ ಸುತ್ತಕ್ಕೆ ಬೇರೆ ಬೇರೆ ವೃತ್ತ ಹಾಕಿ, ಒಟ್ಟು 7 ಬಾರಿ ನೀರು ಹಾಕಿ, ಇದರಲ್ಲಿ ಮಧ್ಯದ ವೃತ್ತ ಏನಿದೆ ಅದನ್ನು ಜಂಬೂದ್ವೀಪ ಅಂತ ಕರೀತಾರೆ. ಆ ಮಧ್ಯದ ವೃತ್ತ ಜಂಬೂದ್ವೀಪ ಯಾಕೆ? ಸುತ್ತ ಒಂದು ಸಾಗರ, ಆ ಸಾಗರಕ್ಕೆ ಲವಣ ಸಾಗರ ಅಂತ ಹೆಸರು. ಹಾಗಾದ್ರೆ ನಮ್ಮ ಭಾರತ ಲವಣ ಸಾಗರದ ಹತ್ತಿರದಲ್ಲಿರುವುದರಿಂದ ಇದು ಜಂಬೂದ್ವೀಪದ ತೀರ್ಮಾನಿಸ್ತೀವಿ. ಜಂಬೂದ್ವೀಪದ ಒಂದು ಪುಟ್ಟ ಭಾಗ ಅಥವಾ 9ನೇ ಒಂದು ಭಾಗಕ್ಕೆ ಭಾರತ ಅಂತ ಹೆಸರು. ಇದು ಜಂಬೂದ್ವೀಪ. ಇವತ್ತಿನ ಯುರೋಪ್, ಇವತ್ತಿನ ಅಮೆರಿಕ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಎಲ್ಲವೂ ಕೂಡ ಇದರಲ್ಲೇ ಸೇರ್ತದೆ. ಈ ಜಂಬೂದ್ವೀಪಕ್ಕೆ ಸಂಬಂಧಿಸಿ ಅಮೆರಿಕವೂ ಕೂಡ ಭಾರತ ವರ್ಷವೇ, ರಷ್ಯಾವೂ ಕೂಡ ಭಾರತ ವರ್ಷ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತೂ ಭಾರತ ವರ್ಷ ಅನ್ನೋಲ್ಲಿ ನಮಗೂ ಸಂಶಯ ಇಲ್ಲ. ಇದು ಎಲ್ಲವೂ ಭಾರತ ವರ್ಷವೇ. ಭಾರತ ವರ್ಷದಲ್ಲಿ ಭರತಖಂಡ ಯಾವುದು ಅನ್ನುವುದರ ಬಗ್ಗೆ ವಿವಾದವೇ ಹೊರತು ಅದು ಭಾರತ ವರ್ಷ ಅಲ್ಲ
ಇದ್ದದ್ದು ಆಮೇಲೆ ಸಾಗರದ ವ್ಯತ್ಯಾಸದಿಂದ ಬೇರೆ ಬೇರೆಯಾಗಿದೆ. ಅಂತೂ ಅದು ಈ ಮಧ್ಯದಲ್ಲಿರುವ ಜಂಬೂದ್ವೀಪದ ನಂತರ ಲಕ್ಷದ್ವೀಪ ಇದೆ. ಜಂಬೂದ್ವೀಪ 1,00,000 ಯೋಜನದಷ್ಟು ವ್ಯಾಸವುಳ್ಳದ್ದು, ಅಷ್ಟು ವಿಸ್ತಾರವುಳ್ಳದ್ದು. ಆ ಮುಂದಿನ ಲಕ್ಷ ಅನ್ನುವುದು ಇದರ 2ರಷ್ಟು ಇರುವುದು. ಲಕ್ಷದ್ವೀಪ ಅಂದ್ರೆ ಮಧ್ಯದ ವೃತ್ತ ಇದು, 2ನೇ ವೃತ್ತಕ್ಕೆ ಬಂದ್ವಿ. ಮಧ್ಯದಲ್ಲಿ ಸಾಗರ ಇದೆ, ಸುತ್ತ ಮತ್ತೆ ಅದರಷ್ಟೇ ದೊಡ್ಡ ಸಾಗರ ಇದೆ. ಇನ್ನೊಂದು ಸಲ ಹೇಳ್ತೇನೆ, ಜಂಬೂದ್ವೀಪ 1,00,000 ಯೋಜನ, ಪಕ್ಕದಲ್ಲಿರುವ ಲವಣ ಸಾಗರವು 1,00,000 ಯೋಜನ, ಅದರ ಸುತ್ತ ಇರತಕ್ಕಂತಹ ಲಕ್ಷದ್ವೀಪ 2,00,000 ಯೋಜನ, ಅದರ ಸುತ್ತ ಇರತಕ್ಕಂತಹ ಇಕ್ಷುರ ಸರೋವರ ಅದು 2,00,000 ಯೋಜನ. ಅಂದ್ರೆ ದ್ವೀಪ ಎಷ್ಟಿರುತ್ತದೋ ಸಾಗರವು ಅಷ್ಟೇ ಇರ್ತದೆ. ಲಕ್ಷ ಆದ್ಮೇಲೆ ಶಾಲುಮಲಿ, ಶಾಲುಮಲಿ ಆದ್ಮೇಲೆ ಕುಶ, ಆಮೇಲೆ ಕ್ರೌಂಚ ದ್ವೀಪ, ಆಮೇಲೆ ಶಾಖದ್ವೀಪ, ಆಮೇಲೆ ಪುಷ್ಕರ ದ್ವೀಪ. ಮಧ್ಯದಲ್ಲಿ ಸಾಗರ ಇದೆ. ಇಕ್ಷುರ ಸರೋವರ ಅಂದ್ರೆ ಕಬ್ಬಿನ ಹಾಲಿನ ಸಾಗರ. ಅದಾದ ಮೇಲೆ ಇರತಕ್ಕಂತಹ ಇದು ಮನುಷ್ಯನಿಗೆ ಗೋಚರವಾಗುವ ಸ್ಥಿತಿಯಲ್ಲಿ ಇಲ್ಲ. ಅದರ ನಂತರ ಇರುವಂತಹದ್ದು ಸುರೋಧ ಸಾಗರ. ಅದರಲ್ಲಿ ಈಜಾಡುವುದಕ್ಕೆ ಯಾರು ಹೋಗಬಾರದು. ಸ್ವಲ್ಪ ಕುಡಿತು ಅಂತ ತಲೆಯೆಲ್ಲ ಅಜಾಲಿತ ಆಗುತ್ತೆ. ಅದು ಸುರಾಸಾಗರ. ಅಲ್ಲೇನು ಸುರ ಇರಲಿಲ್ಲ, ನೀರೇ. ಆ ನೀರಿನ ಗುಣ ಸುರ. ಯಾಕಂದ್ರೆ ಮೊಸಳೆ ಇದೆ, ಎಲ್ಲ ಇದೆ. ಮುಂದಕ್ಕೆ ಕ್ಷೀರಸಾಗರ ಅಂದ್ರೆ ಕ್ಷೀರ, ಬರೀ ಹಾಲು ಅಲ್ಲ. ಯಾರು ಕೂಡ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಲಿಲ್ವಾ ಅಂತ ಯಾವ ಯೋಚನೆ ಮಾಡಬಾರ್ದು. ಅದು ಕ್ಷೀರಸಾಗರ ಅಂದ್ರೆ ಕ್ಷೀರೋದ ಸಾಗರ, ಅದು ಕೂಡ ನೀರೇ. ಆ ನೀರು ಕ್ಷೀರದ ಸಕಲ ಗುಣಧರ್ಮವನ್ನು ಹೊಂದಿರುವ ನೀರಷ್ಟೇ. ಯಾಕಂದ್ರೆ ಅದು ಅದರಲ್ಲೂ ಕೂಡ ಮೊಸಳೆಯ ನೀರಿನ ಎಲ್ಲದರ ವರ್ಣನೆಯೂ ಕೂಡ ಇದೆ. ಶ್ರೀಮದ್ ಭಾಗವತದಲ್ಲಿ ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ಆ ಕಥೆಯನ್ನು ಕೇಳ್ತೇವೆ. ಸಾಗರ ಅದು 6ನೆಯ ಸಾಗರ. ಮಧ್ಯದಲ್ಲಿ 5ನೇ ಸಾಗರ ದಧಿ ಮಂಡೋಲ, ಅಂದ್ರೆ ಮೊಸರಿನ ಹಾಗೆ ಅನಮ್ಲವಾದ ಒಂದು ಸಾಗರ. ಕ್ಷೀರಸಾಗರ 6, 7ನೆಯ ಸಾಗರ ಶುದ್ಧೋದ ಸಾಗರ. ನಾನು ಇನ್ನೊಂದು 15 ನಿಮಿಷ, ನಾನು ಸ್ವಲ್ಪ ಲೇಟ್ ಶುರು ಮಾಡಿದ್ದು, ಒಂದು ಲೇಟ್ ಮುಗಿಸೋದಕ್ಕೆ 15 ನಿಮಿಷ ಬೇಕು. ಅಂದ್ರೆ 1 ಗಂಟೆ 5, 2 ಗಂಟೆ 5 ಆಗಿದೆ. 2:20ಕ್ಕೆ ನಮ್ದು ಉಪಸಂಹಾರ ಆಗ್ತದೆ. ಈ ಕ್ಷೀರೋದ ಸಾಗರ ಆದ್ಮೇಲೆ ಇರತಕ್ಕಂಥದ್ದು ಶುದ್ಧೋದ, ಮತ್ತೆ ಅದರಲ್ಲಿ ಪುಷ್ಕರ ದ್ವೀಪ. ಈ ಶುದ್ಧೋದ ಸಾಗರ 64 ಯೋಜನದಷ್ಟು ದೊಡ್ಡದು. ಅಂದ್ರೆ 1, 2, 4, 8, 14, 32, 64 ಹೀಗೆ ಯೋಜನ ಜಾಸ್ತಿ ಆಗಿ ಹೋಗಿದೆ. ಪುಷ್ಕರ ದ್ವೀಪವು ಕೂಡ 64,00,000 ಯೋಜನದಷ್ಟು ವಿಸ್ತಾರವಾದದ್ದು ಪುಷ್ಕರ ದ್ವೀಪ. ಈ ಪುಷ್ಕರ ದ್ವೀಪದ ಮಧ್ಯದಲ್ಲಿ ಒಂದು ದೊಡ್ಡ ಪರ್ವತ ಇದೆ. ಅದನ್ನು ಮಾನಸೋತ್ತರ ಪರ್ವತ ಅಂತ ಕರೀತಾರೆ. ಈ ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯ ಸಂಚಾರ ಮಾಡುವುದು. ಹಾಗಾದ್ರೆ ನಮಗೆ ಈಗ ಸೂರ್ಯ ಹೀಗೆ ಹೋಗುವ ಹಾಗೆ ಕಾಣಿಸುತ್ತೆ. ಸೂರ್ಯ ಹೀಗೆ ಹೋಗುದು ನಮ್ಮ ಸುತ್ತ. ನಮ್ಗೆ ಹೀಗೆ ಹೋದದ್ದು ಹೀಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಅರ್ಧ ಗಂಟೆ ಬೇಕು, ಸದ್ಯಕ್ಕೆ ಬೇಡ ಅಂತ ಹೀಗೆ ತಿಳ್ಕೊಳ್ಳಿ. ಹೀಗೆ ಸೂರ್ಯ ಸುತ್ತಾನೆ ಅಂತ ತಿಳ್ಕೊಳ್ಳಿ. ಕೆಲವು ಸಲ ಹಗಲಿನಲ್ಲಿ ಬೇಗ ಬೇಗ ಹೋಗ್ತಾನೆ, ಕೆಲವು ಸಲ ರಾತ್ರಿಯಲ್ಲಿ ಬೇಗ ಬೇಗ ಹೋಗ್ತಾನೆ. ಅದು ಯಾಕೆ ಅಂದ್ರೆ ಈ ಮಾನಸೋತ್ತರ ಪರ್ವತದಲ್ಲಿ ಸುತ್ತು ಬರುವಾಗ ಕೆಲವು ಸಲ ಮೇಲೆ ಏರು, ಕೆಲವು ಸಲ ಕೆಳಗೆ ಇಳಿಯುವಂತ ಏರು ತಗ್ಗುಗಳು ಅದರಲ್ಲಿ ಇದ್ದಾವೆ. ಇನ್ನೋನ್ನತ ಪ್ರದೇಶಗಳಿದ್ದಾವೆ. ಅದು ಬೇರೆ ಬೇರೆ ಮಾರ್ಗ. ಇಲ್ಲಿ ಏರು ತಗ್ಗು, ಇನ್ನೊಂದು ಮಾರ್ಗ ಇದೆ. ಅಲ್ಲಿ ಇಲ್ಲಿ ತಗ್ಗು, ಇಲ್ಲಿ ಏರು. ಈ ಬೇರೆ ಬೇರೆ ಕ್ರಮದಲ್ಲಿ ಮಾನಸೋತ್ತರ ಪರ್ವತದ ಸ್ಥಿತಿ ಇದೆ. ಈ ಸೂರ್ಯ ಒಂದು ರಥದಲ್ಲಿ ಸಂಚಾರ ಮಾಡ್ತಾನೆ. ಸೂರ್ಯ ಅಂದ್ರೆ ಯಾರು ಅಂತ 9ನೇ ಸ್ಕಂದದ ಪ್ರವಚನದಲ್ಲಿ ಕೇಳಿಕೊಳ್ಳಿ. ಸೂರ್ಯ ಅದು ಆದಿತ್ಯ ಮಗನಾದಂತಹ ವಿವಸ್ವಾನ್. ಆ ವಿವಸ್ವಂತ ತಾನು ರಥದಲ್ಲಿ ಕೂತು ಸಂಚರಿಸ್ತಾನೆ. ಅವನು ಹೇಗೆ ಬೆಳಗ್ತಾನೋ ಹಾಗೆಯೇ ಬೆಳಗ್ತಾನು. ಅವರಿಗೆ ಅಕಸ್ಮಾತ್ ರಜೆ ಹಾಕಬೇಕು ಅಂತ ಅನಿಸಿದ್ರೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಇಟ್ಟು ರಥ ಕಳಿಸಿದ್ರೆ ಸಾಕಾಗ್ತದೆ. ಬೆಳಗಾಗ್ತದೆ ರಾತ್ರಿ. ಅದು ಬೆಳಗುವ ರಥ. ಆ ರಥಕ್ಕೆ ಒಂದು ಚಕ್ರ, ಯಾಕಂದ್ರೆ ಜಾಸ್ತಿ ಚಕ್ರ ಇದ್ದಷ್ಟು ಸಾಗುವುದು ನಿಧಾನ ಅಂತ ಹೇಳಿ ಒಂದು ಚಕ್ರದ ರಥ ಇಟ್ಟುಕೊಂಡಿದ್ದಾರೆ. 4 ಚಕ್ರದಕ್ಕಿಂತ ಹೆಚ್ಚು 2 ಚಕ್ರದಲ್ಲಿ ಓಡಿಸ್ತಾರಲ್ಲ ಜನ. ಆ ಒಂದು ಚಕ್ರದ್ದು ಅದಕ್ಕಿಂತ ವೇಗ ಓದುತ್ತೆ ಅಂತ ಒಳ್ಳೆ ಚಕ್ರ. ಒಂದು ಚಕ್ರದ ರಥ. ಆ ಚಕ್ರದ ವಿಶೇಷತೆ, ಚಕ್ರದ ಮಧ್ಯದಲ್ಲಿರುವಂತಹ ಭಾಗಕ್ಕೆ ನಾಭಿ ಅಂತ ಹೆಸರು, ಸುತ್ತ ಇರುವ ಜಾಗಕ್ಕೆ ನೇಮಿ ಅಂತ ಹೆಸರು, ನಾಭಿಯನ್ನು ನೇಮಿಯನ್ನು ಸೇರಿಸತಕ್ಕಂತಹ ಭಾಗಕ್ಕೆ ಅರ ಅಂತ ಹೆಸರು. ಈ ಅರ, ಅದರಲ್ಲಿ 12 ಅರಗಳಿದ್ದಾವೆ. 12 ಅರಗಳ 2 ಅರಗಳ ಮಧ್ಯದಲ್ಲಿ ಒಂದೊಂದು ಕಚ್ಚುಗಳಿದ್ದಾವೆ. 6 ಕಚ್ಚುಗಳು ದ್ವಾದಶಾರಂ ಅಂದ್ರೆ 12 ಅರಗಳುಳ್ಳದ್ದು ಒಂದು ಚಕ್ರ. ಆ ಒಂದು ಚಕ್ರ ಅಂದ್ರೆ ಸಂವತ್ಸರ ಚಕ್ರ ಅಥವಾ ಕಾಲಚಕ್ರ. ಆ ಕಾಲಚಕ್ರದಲ್ಲಿರುವ 12 ಅಚ್ಚುಗಳು ಅಂತ ಹೇಳಿದ್ರೆ ಮೇಷ ವೃಷಭ ಮೊದಲಾದ 12 ರಾಶಿಗಳು ಅಥವಾ ಚೈತ್ರ ವಿಶಾಖ ಮೊದಲಾದ 12 ಮಾಸ. ಮಧ್ಯದಲ್ಲಿ 2ರ ಮಧ್ಯದಲ್ಲಿರುವ 6 ಕಚ್ಚುಗಳು ಅಂತ ಹೇಳಿದ್ರೆ ವಸಂತ ಗ್ರೀಷ್ಮ ಮೊದಲಾದಂತಹ 6 ಋತುಗಳು. ಇನ್ನೂ ಅನೇಕ ಚಿಂತನೆಗಳಿದ್ದಾಗುತ್ತೆ. ಈ ರಥಚಕ್ರ ಹೀಗೆ ಮೇರುವಿಗೆ ಸುತ್ತು ಬರುತ್ತೆ.
ಮಧ್ಯದ ಜಂಬೂ ದ್ವೀಪದ ಮಧ್ಯದಲ್ಲಿರುವ ಮೇರು ಪರ್ವತಕ್ಕೆ ಸುತ್ತು ಬರುವುದು. ಈ ಮೇರುವಿನ ಮಧ್ಯದಿಂದ ಅಲ್ಲಿಗೆ ಒಂದು ರೀತಿಯ ಅಕ್ಷದಂಡ ಇದೆ ಅಂತೆ. ಅದನ್ನು ಹಿಡಿದುಕೊಳ್ಳುವ ಆಕ್ಸೆಲ್, ಅದನ್ನು ಹಿಡಿದುಕೊಳ್ಳುವ ಒಂದು ದಂಡ ಇದೆ. ಅದು ಮಾನುಷ ಅಗೋಚರವಾದ ದಂಡ, ಕೇವಲ ಗುರುತ್ವಾಕರ್ಷಣ ಶಕ್ತಿ ಇದ್ದಾಗ ಶಕ್ತಿ ದಂಡ ಅದನ್ನು ಹೇಳ್ಕೊಳ್ಳುತ್ತೆ. ಅದರ ಜೊತೆಗೆ ಧ್ರುವ ಮಂಡಲದ ಅದು ಕೆಳಗೆ ಮೇಲೆ ಹೋಗದೆ ಇದ್ದ ಹಾಗೆ ಎಳೆಯುವುದಕ್ಕೆ ಈ ಚಕ್ರ ಸುತ್ತುತ್ತೆ. ನಿಧಾನಕ್ಕೆ ಸುತ್ತುವ 4 ಮಾಸಗಳು, ವೇಗಕ್ಕೆ ಅಂದ್ರೆ ಹಗಲಿನ ಹೊತ್ತು ಏರು ಸಿಗುತ್ತೆ, ಆವಾಗ ಹಗಲು ಜಾಸ್ತಿ ಇರ್ತದೆ. ಈಗೆಲ್ಲ ನೋಡಿ ರಾತ್ರಿ ಜಾಸ್ತಿ ಶುರು ಆಯ್ತು. ಇನ್ನು ಕಾರ್ತಿಕ ಮಾಸ ಬಂದ್ರೆ ರಾತ್ರಿ 13 ಗಂಟೆ ರಾತ್ರಿ, 11 ಗಂಟೆ ಹಗಲು, ಇದಕ್ಕೆ ಕಾರ್ತಿಕ ಮಾಸ ಅಂತ ಇದೆ. ಆದ್ರಿಂದ ನಾವೇನ್ ಮಾಡುದು, ಹಗಲು 12 ಗಂಟೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ದೀಪ ಹಚ್ಚಿ ಹಗಲು ಮಾಡಿ ಹಾಕೋದು. ದೀಪೋತ್ಸವದ ಮೂಲಕ ರಾತ್ರಿಯನ್ನು ಹಗಲು ಮಾಡುವುದಕ್ಕೆ ಪ್ರಯತ್ನ, ದೇವರಿಗೆ ಸೇವೆ ಅಂತ ನಡೆಸುವುದು. ಅಂದ್ರೆ ಸೂರ್ಯನ ಸಂಚಾರದಲ್ಲಿ ರಾತ್ರಿಯ ಕಾಲದಲ್ಲಿ ಏರು ಸಿಗುತ್ತೆ ಅಂತ, ಹಗಲಿನ ಕಾಲದಲ್ಲಿ ಕದ್ದು ಸಿಗುತ್ತೆ, ಸ್ವಲ್ಪ ಬೇಗ ಹೋಗ್ತಾನೆ. ಈ ರೀತಿ ರಾತ್ರಿ ಜಾಸ್ತಿ ಹಗಲು ಕಡಿಮೆ ಆದರೆ ಅದಕ್ಕೆ ಚಳಿಗಾಲ ಅಂತ ಹೆಸರು. ರಾತ್ರಿ ಜಾಸ್ತಿ ಆದ್ರಿಂದ ಚಳಿ, 4 ತಿಂಗಳು ಹೀಗಿರ್ತದೆ. ಕೆಲವು ಸಲ ಹಗಲು ಜಾಸ್ತಿ ರಾತ್ರಿ ಕಡಿಮೆ, ಅದಕ್ಕೆ ಬೇಸಿಗೆಗಾಲ ಅಂತ ಹೆಸರು. ಇನ್ನು ಎರಡು ಸಮಸಮವಾಗಿ ಸುಮಾರು ಹತ್ತಿರ 12 ಗಂಟೆ ಬಂದ್ರೆ ಆ ಕಾಲವನ್ನು ನಾವು ಮಳೆಗಾಲ ಅಂತ ಕರಿತೇವೆ. ಅದು ಮಳೆಯನ್ನು ಸುರಿಸುವ ಕಾಲವಾಗ್ತದೆ. ಈ ರೀತಿ ಸೂರ್ಯನ ಸಂಚಾರದ ಅಜವೀತಿ ಗಜವೀತಿ ಇತ್ಯಾದಿ ವೀಥಿ ವ್ಯತ್ಯಾಸದಿಂದಾಗಿ ಈ ಕಾಲದ ವ್ಯತ್ಯಾಸ ಉಂಟಾಗ್ತದೆ. ಜೊತೆಗೆ ಅದರಲ್ಲಿ ಸುತ್ತು ಬರಬೇಕಾದ್ರೆ 27 ನಕ್ಷತ್ರಗಳ ಜೊತೆಗೆ 28ನೆಯದಾದ ಅಭಿಜಿತ್ ಅನ್ನುವ ನಕ್ಷತ್ರದ ಜೊತೆ ಸೇರಿ ಕಾಲ ಅಲ್ಲಿಗೆ ಸೂರ್ಯ ಸಂಚಾರದ ಕ್ರಮ. ಅದರ ನಂತರ ಈಗ ಪುಷ್ಕರ ದ್ವೀಪ ಇದೆ. ಪುಷ್ಕರ ದ್ವೀಪದ ನಂತರ ಮಹಾಸಾಗರ, ಸಾಗರ ಮೇಲೆ ಒಂದು ಸ್ವರ್ಣ ಭೂಮಿ ಅಂತ ಬಹಳ ಸುಂದರವಾದ ಭೂಮಿ. ಅಲ್ಲಿ ಏನು ಬಿದ್ದರೂ ಕೂಡ ಅದೃಶ್ಯವಾಗತಕ್ಕಂಥ ವಿಶಿಷ್ಟವಾದ ಭೂಮಿ. ಆ ಭೂಮಿಯನ್ನು ದಾಟಿ ನಂತರ ದೊಡ್ಡವಾದ ಪರ್ವತ ರಾಶಿ. ಆ ಪರ್ವತಗಳನ್ನು ಲೋಕಾಲೋಕ ಅಂತ ಕರೀತಾರೆ. ಒಂದು ಕಡೆಗೆ ಸೂರ್ಯನ ಬಿಸಿಲು ಬೀಳ್ತದೆ, ಇನ್ನೊಂದು ಕಡೆಗೆ ಸೂರ್ಯನ ಬಿಸಿಲು ಬೀಳುವುದಿಲ್ಲ. ಅಂದ್ರೆ ಲೋಕಾಲೋಕ ಪರ್ವತ. ಅದು ದಾಟಿ ನಂತರದ ಭಾಗದಲ್ಲಿ ಇರತಕ್ಕಂಥದ್ದು ಕಗ್ಗತ್ತಲೆ, ಅದನ್ನು ಅಂಧಂ ತಮಸ್ಸು ಅಂತ ಕರೀತಾರೆ. ಅದನ್ನು ದಾಟಿಕೊಂಡು ಹೋಗುವುದೇ ಕಷ್ಟ, ಅಷ್ಟು ಗಟ್ಟಿಯ ಕತ್ತಲು ಪ್ರದೇಶ. ಅದೂ ದಾಟಿ ಹೋದ್ರೆ ಘನೋದಕ ಸಾಗರವನ್ನು ಸಿಗುತ್ತೆ. ಘನೋದಕ ಸಾಗರವನ್ನು ದಾಟಿ ಆ ಕಡೆ ಈ ಅಂಧಂ ತಮಸ್ಸಿನಲ್ಲಿರುವಂತಹ ದುಷ್ಟರು ಹೋಗುವುದಕ್ಕಾಗುವುದಿಲ್ಲ. ಈ ಲೋಕಾಲೋಕ ಪರ್ವತವನ್ನು ದಾಟಿ ಈ ಕಡೆ ಬರುವುದಕ್ಕೂ ಆಗುವುದಿಲ್ಲ. ಅಂತ ಬಂಧನದಲ್ಲಿ ಅಂಧಂ ತಮಸ್ಸಿನ ಪ್ರದೇಶ ಇದೆ. ಆ ಘನೋದಕ ಪರ್ವತದ ನಂತರದಲ್ಲೂ ಮುಕ್ತರು ವಿಹರಿಸತಕ್ಕಂತಹ ಸುಂದರವಾದ ತಾಣ ಇದೆ. ಅದು ದಾಟಿದ ಮೇಲೆ ಬ್ರಹ್ಮಾಂಡ ಅಲ್ಲಿಗೆ ಮುಗಿಯುತ್ತೆ. ಬ್ರಹ್ಮಾಂಡದ ಕರ್ಪರ ಸಿಗ್ತದೆ ಒಂದು ಕಡೆಗೆ ಹೋದ್ರೆ. ಹಾಗೆ ಮೇಲಕ್ಕೆ ಹೋದ್ರೆ, ನೀವು ಈ ಭೂಮಿಯಿಂದ ಮೇಲಕ್ಕೆ ಹೋದ್ರೆ ಭೂತಲದ ಮೇಲೆ ನಭಸ್ಥಲ ಸಿಗ್ತದೆ. ನಭಸ್ಥಲ ಅದು ಹಕ್ಕಿಗಳು ವಿಮಾನಗಳು ಹಾರುವ ಗಾಳಿ ಬೀಸುವ ಪ್ರದೇಶ. ನಭಸ್ಥಲವನ್ನು ದಾಟಿ ಮೇಲಕ್ಕೆ ಹೋದ್ರೆ ಪಿಶಾಚ, ಸಾಧ್ಯ, ಕಿನ್ನರರು ಇವರೆಲ್ಲ ಭೂಮಿಗೆ ಬಂದು ಮೇಲಿನಿಂದ ನೋಡುವುದಕ್ಕೆ ಓಡಾಡುವುದಕ್ಕೆ ಬೇಕಾದಂತಹ ಪ್ರದೇಶಗಳಿರುತ್ತಾರೆ. ಆ ಪ್ರದೇಶ ಸುಮಾರು 100 ಯೋಜನದ ತನಕ ಇದೆ. ಅದನ್ನು ದಾಟಿ ಮೇಲಕ್ಕೆ ಹೋದರೆ ಸರ್ಪಾನು ಅಂತ ಸಿಗ್ತಾರೆ. ಸರ್ಪಾನು ಅಂದ್ರೆ ಯಾರು? ರಾಹು ಕೇತು. ಅದರಿಂದ ಕೆಳಗೆ ತುಂಬಾ ಹತ್ತಿರದಲ್ಲಿರುವವರು ರಾಹು ಕೇತುಗಳು ಅಂತ ಅರ್ಥ ಭೂಮಿಗೆ. ಅದರಿಂದ ಭೂಮಿಯಲ್ಲಿ ರಾಹು ಕೇತುಗಳ ಪ್ರಭಾವ ಜಾಸ್ತಿ ಇರೋದು. ಸರ್ಪಾನು ಸಿಗ್ತಾನೆ. ಅವನು ಕೆಲವು ಸಲ ಕಪ್ಪಾಗಿರ್ತಾನೆ, ಕೆಲವು ಸಲ ಕೆಂಚಾಗಿರ್ತಾನೆ. ಕಪ್ಪಾಗಿದ್ದಾಗ ಅವನಿಗೆ ರಾಹು ಅಂತ ಹೆಸರು, ಕೆಂಚಾಗಿದ್ದಾಗ ಕೇತು ಅಂತ ಹೆಸರು. ಇವನು ಆಗಾಗ ಸೂರ್ಯಚಂದ್ರರಿಗೆ ಅಡ್ಡ ಬಂದಾಗ ಗ್ರಹಣ ಅಂತ ಕಾಣಿಸಿಕೊಳ್ಳುತ್ತದೆ. ಸೂರ್ಯಚಂದ್ರರಿಗೆ ಅಡ್ಡ ಬಂದು ಆ ಸೂರ್ಯಚಂದ್ರರು ನೇರ ಸಿಕ್ಕಿದ ಕೂಡಲೇ ಹೋಗಿ ಅವರನ್ನು ಮುಗಿಸಿ ಬಿಡಬೇಕು ಅಂತ ಸ್ವಲ್ಪ ಮೇಲಕ್ಕೆ ಹೋಗುವುದಕ್ಕೆ ಶುರು ಮಾಡ್ತಾನಂತೆ. ಇವನು ಹೋಗಿ ಸೂರ್ಯಚಂದ್ರರನ್ನು ಮುಟ್ಟಿದ್ರೆ ಸೂರ್ಯಚಂದ್ರರು ಸ್ನಾನ ಮಾಡಿ ಬರಬೇಕಾಗ್ತದೆ. ಸ್ನಾನ ಮಾಡಿ ಬಂದ್ರೆ ಬೆಳಕು ಬರುವುದು ಕಷ್ಟ. ಕೆಂಡಕ್ಕೆ ಸ್ನಾನ ಮಾಡಿಸಿದ್ರೆ ಸಮಸ್ಯೆ ಆಗುವುದಿಲ್ಲ. ಹಾಗೆ ಸೂರ್ಯಚಂದ್ರರಲ್ಲಿ ಇವರು ಮುಟ್ಟಬಾರದು ರಾಹು ಕೇತುಗಳು. ಯಾಕಂದ್ರೆ ಛಾಯಾಗ್ರಹಗಳಲ್ಲ, ಕಪ್ಪು ಕೆಂಚು ಗ್ರಹಗಳಲ್ಲ. ಸುದರ್ಶನ ಚಕ್ರದ ಪ್ರಾದುರ್ಭಾವಗೊಳಿಸ್ತಾನೆ. ಅದು ಸಿದ್ಧವಾಗಿರ್ತದೆ. ಯಾವ ಇದು ಸೂರ್ಯನಿಗೆ ಅಡ್ಡ ಬರ್ತದೆ ಆಗ ಆವಿರ್ಭೂತನಾಗ್ತಾನೆ. ಈ ಸುದರ್ಶನನು ಲೋಕಕ್ಕೆ ಆವಿರ್ಭಾವಗೊಳ್ಳುವ ಕಾಲವಾದ್ರಿಂದ ಅದು ಪರಮ ಪರ್ವ ಕಾಲ ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಅದು ಬಿಟ್ಟು ರಾಹು ಸೂರ್ಯನನ್ನು ಹೋಗಿ ನುಂಗಿದ್ದಾನೆ ಅದರಿಂದ ಪರ್ವಕಾಲ ಅಂತ ಭಾಗವತ ಹೇಳುವುದಿಲ್ಲ. ಭಾಗವತದಲ್ಲಿ ಅದು ಯಾಕೆ ಪರ್ವಕಾಲ ಅಂದ್ರೆ ಸುದರ್ಶನನ ಆವಿರ್ಭಾವದ ಕಾಲ ಅಲ್ವಾದ್ರಿಂದ ಪರ್ವಕಾಲ. ಎಷ್ಟು ಪರ್ವಕಾಲ ಅಂದ್ರೆ ನೀವು ಉಳಿದ ಸಮಯದಲ್ಲಿ ಒಂದು ಜಪಾನುಷ್ಠಾನ ಮಾಡಿದರೆ 1000 ಜಪಾನುಷ್ಠಾನ ಅಲ್ಲ, 100 ಜಪ ಮಾಡಿದರೆ ಏನು ಫಲವೋ ಈ ಕಾಲದಲ್ಲಿ ಒಂದು ಜಪಕ್ಕೆ ಅಷ್ಟು ಫಲ ಇದೆ. ಶತಗುಣ ಫಲ ಬರತಕ್ಕಂತಹ ಪರ್ವಕಾಲ. ಹಿಂದಿನ ಕಾಲದಲ್ಲಿ ಗುಜರಾತಿನಲ್ಲಿ ಗ್ರಹಣ ಇದೆ ಅಂತ ಈ ಕರ್ನಾಟಕದವರಿಗೆ ಗೊತ್ತು.
ಗುಜರಾತಿಗೆ ಹೋಗ್ಬೇಕು. ಯಾಕಂದ್ರೆ 4 ತಿಂಗಳು ನಡೆದ್ರು ತೊಂದರೆ ಇಲ್ಲ. ಅಲ್ಲಿ ಒಂದು 3/4 ಗಂಟೆ ಗ್ರಹಣ ಕಾಲ ಸಿಗುತ್ತಲ್ಲ ಅನುಷ್ಠಾನಕ್ಕೆ ಸಾಕು. ಆ ಗ್ರಹಣ ಕಾಲದ ಅನುಷ್ಠಾನಕ್ಕೆ ಅಷ್ಟು ಮಹತ್ವ. ಯಾಕಂದ್ರೆ ಸುದರ್ಶನ ಪ್ರಾದುರ್ಭಾವಗೊಳ್ಳತಕ್ಕಂಥ, ಸುದರ್ಶನ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಭಗವಂತನೇ ನಿಂತ ಒಂದು ರೂಪ. ಮಧ್ಯಾಹ್ನ ಸೂರ್ಯ ಪ್ರತಿಮ ಪ್ರಕಾಶಂ ಕೇಶಂ ಸ್ಫುರರಕ್ತಹಾಸಂ ಪ್ರದೀಪ್ತಾಂಬರ ಮಧ್ಯೆ ಚಕ್ರಸ್ಥಿತಂ ಚಕ್ರಿಣಂ ಅಷ್ಟಬಾಹು ಅಂತ ನಾರಾಯಣ ವರ್ಣದಲ್ಲಿ ಪ್ರತಿಪಾದಿತವಾದ ಅಷ್ಟಬಾಹುವಾದ ಚಕ್ರಧಾರಿಯಾದ ಭಗವಂತ ಚಕ್ರಸ್ಥಿತನಾಗಿದ್ದಾನೆ. ಅವನಿಗೆ ಸುದರ್ಶನ ಅಂತ ಹೆಸರು. ಆ ಸುದರ್ಶನ ಆವಿರ್ಭಾವಗೊಂಡು ಕಣ್ಣಿಗೆ ಕಾಣಿಸುವ ಕಾಲ. ಅದಕ್ಕೋಸ್ಕರ ಗ್ರಹಣ ಶುರುವಾಗುವಾಗ ಬಿಂಬ ದರ್ಶನ ಮಾಡತಕ್ಕದ್ದು ಆದೇಶ ಇರುವುದಕ್ಕೋಸ್ಕರ ನಾವು ಸೂರ್ಯನನ್ನು ನೋಡಿಯೇ ಸ್ನಾನಕ್ಕೆ ಹೋಗಬೇಕು. ಸೂರ್ಯನನ್ನು ನೋಡಿದ್ರೆ ಕಣ್ಣು ಹೋದಿದ್ದು ಯಾರು ಹೆದರಬೇಡಿ, ಗ್ರಹಣದ ಮಧ್ಯದಲ್ಲಿ ನೋಡಬೇಡಿ, ಆ ಪ್ರಾದುರ್ಭಾವಗೊಳ್ಳುವ ಕಾಲದಲ್ಲಿ ನೋಡಿ. ಆಮೇಲೆ ಶುದ್ಧ ಬಿಂಬ ದರ್ಶನ ಮಾಡಿ ಮತ್ತೆ ಸ್ನಾನ ಮಾಡಿ ಅಂತ ಇದು ಗ್ರಹಣದ ಆದೇಶ ಬಂದದ್ದು ಸುದರ್ಶನ ಪ್ರಾದುರ್ಭಾವದ ಕಾರಣದಿಂದ. ಸ್ವಲ್ಪಾನ್ವಿನ ನಂತರ ನೀವು 1,00,000 ಯೋಜನೆ ಮೇಲಕ್ಕೆ ಹೋದರೆ ಸೂರ್ಯನಿಂದಲೂ ಮೇಲಕ್ಕೆ ಹೋಗಬೇಕು. ಅಲ್ಲಿಂದ 1,00,000 ಯೋಜನೆ ಮೇಲಕ್ಕೆ ಹೋದರೆ ಚಂದ್ರ ಅಲ್ಲ, ಚಂದ್ರನಿಗೆ ಮೊನ್ನೆ ಹೋಗಿ ಬಂದಿದ್ದಾರಲ್ಲ, ಇದಾಗಲೇ ಯಾರು ಗಣಿತ ಸಿಕ್ಕಿದ್ರೆ ಪ್ರಶ್ನೆ ಮಾಡಿ, ಇಲ್ಲಿಂದ ಹೇಳ್ತಾ ಹೋಗ್ತಾರೆ. ಸೂರ್ಯನಿಂದ 10,000 ಅಲ್ಲ 1,00,000 ಯೋಜನದಷ್ಟು ಎತ್ತರದಲ್ಲಿ ಚಂದ್ರ. ಒಂದು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ. ಇಲ್ಲ ಚಂದ್ರಬಿಂಬ ಅಂತ ಭ್ರಮಿಸಿದಂತಹ ಬಿಂಬ ಬೇರೆ ಅಂತ ತಿಳ್ಕೊಳ್ಳಿ, ಅದೇನು ಅಂತ ಮತ್ತೆ ತೀರ್ಮಾನ ಆಗಬೇಕು. ಅಂತೂ ಚಂದ್ರನ ನಂತರದಲ್ಲಿ ಮೇಲೆ 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 ಹೋದ್ರೆ ಮೇಲೆ ಗುರು ಅಂದ್ರೆ ಸಿಕ್ಕಾಪಟ್ಟೆ ಭಾಗದ ದೊಡ್ಡ ಗ್ರಹ ಅಂತ ಅರ್ಥ. ಗುರು ಇದ್ದಾನೆ. ಗುರುವನ್ನು ಮೇಲಕ್ಕೆ ಹೋದ್ರೆ ಶನಿ. ಆದ್ರಿಂದ ಶನಿ ಮೆಲ್ಲಕ್ಕೆ ಹೋಗುದು. ತುಂಬಾ ದೂರದಲ್ಲಿರುವಾಗ ಬೇಗ ಹೋದ್ರು ಕೂಡ ಮೆಲ್ಲಕ್ಕೆ ಹೋದಾಗ ಕಾಣಿಸುತ್ತೆ, ಅಥವಾ ತುಂಬಾ ವೇಗವಾಗಿ ಹೋದಾಗ ಕಾಣಿಸಬೇಕು. ಆದ್ರೆ ಈ ಸೂರ್ಯನ ಮಗನಾದ್ರಿಂದ ಅವನನ್ನು ಪೂರ್ತಿ ಕೊನೆಯಲ್ಲಿ ನಿಲ್ಲಿಸಿದ್ದಾನೆ. ಸೂರ್ಯ ಗ್ರಹನನ್ನು ಶನಿಯನ್ನು ಅವ ಕೊನೆಯಲ್ಲಿದ್ದಾನೆ. ಹೀಗೆ ಗ್ರಹಗೋಳ ಚಕ್ರ ಇದೆ. ಈ ಶನಿಯನ್ನು ಮೀರಿ ಇನ್ನೂ ನೀವು 13 ಅಲ್ಲ 11,00,000 ಯೋಜನೆ ಮೇಲಕ್ಕೆ ಹೋದ್ರೆ ಅಲ್ಲಿ ಸಪ್ತರ್ಷಿ ಮಂಡಲ ಸಿಗ್ತದೆ. ಸಪ್ತರ್ಷಿ ಮಂಡಲದಿಂದ ಮತ್ತೆ 13,00,000 ಯೋಜನೆ ಮೇಲಕ್ಕೆ ಹೋದ್ರೆ ಧ್ರುವ ಮಂಡಲ ಸಿಗ್ತದೆ. ಆ ಧ್ರುವ ಮಂಡಲದಲ್ಲಿ ಶಿಂಶುಮಾರ ಮೂಲ, ಶಿಂಶುಮಾರ ಬಿಂಬ ಅನ್ನೋದು ಆ ಪ್ರದೇಶದಲ್ಲಿದೆ. ಶಿಂಶುಮಾರ ಧ್ರುವನಿಗೆ ತನ್ನ ಪಕ್ಕದಲ್ಲಿ ಜಾಗ ಕೊಟ್ಟಿದ್ದಾನೆ. ತನ್ನ ಮಗಳಾದ ಭ್ರಮಿಯನ್ನು ಧ್ರುವನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಧ್ರುವ ಅಲ್ಲಿ ನಿಂತು ಈ ಸಮಗ್ರ ಕೊಂಡಿದ್ದಾನೆ. ಅವ ಮಧ್ಯದಲ್ಲಿದ್ದು ಇವೆಲ್ಲ ಅವನಿಗೆ ಸುತ್ತು ಬರುವುದರಿಂದ ಅವನಿಗೆ ಧ್ರುವ ಅಂತ ಹೆಸರು. ಇವೆಲ್ಲಕ್ಕೂ ಕೂಡ ಮಂಡಲ ಸಂಚಾರಿಗಳು ಅಂತ ಹೆಸರು. ಗ್ರಹಚಾರ ಅಂದ್ರೆ ಚರಣ ಮಾಡತಕ್ಕಂತಹ ಗ್ರಹಗಳು ಅಂತ ಇವಕ್ಕೆಲ್ಲ ಹೆಸರಾಗಿದೆ. ಹೀಗೆ ಧ್ರುವ ನೀವು ದಿವಸ ಸ್ನಾನ ಮಾಡ್ತಾನಂತೆ. ಅವರಿಗೆ ಸ್ನಾನ ಭಗವಂತ ಕಾಲು ಎತ್ತಿ ಒಡೆದಂತಹ ಬ್ರಹ್ಮಾಂಡ ಕಟಾಹದಿಂದ ಸುರಿದ ನೀರು ಅಲ್ಲಿ ಆಕಾಶಗಂಗೆಯಾಗಿ ಹರಿದು ಬರುವ ಜಾಗ ಅದು. ಧ್ರುವ ಸ್ನಾನ ಮಾಡಿದ ಮೇಲೆ ನಂತರದಲ್ಲಿ ಸಪ್ತರ್ಷಿ ಲೋಕಕ್ಕೆ ಅದು ಬರ್ತದೆ. ಸಪ್ತರ್ಷಿಗಳು ಮುಳುಗಿ ದಿನನಿತ್ಯ ಅರ್ಘ್ಯ ಪ್ರದಾನವನ್ನು ಅದೇ ನೀರಿನಲ್ಲಿ ಮಾಡ್ತಾರೆ. ಆ ಅವರ ಅರ್ಘ್ಯ ಕೊಡಲ್ಪಟ್ಟ ನೀರಿನಿಂದ ಬೇರಲ್ಪಟ್ಟ ನೀರು ಇಳಿದು 84,00,000 ಯೋಜನದಷ್ಟು ಎತ್ತರ ಇರುವ ಮೇರುವಿನ ತುದಿಗೆ ಬೀಳುತ್ತದೆ. ಅದು ವಸ್ತುತಃ 1,00,000 ಯೋಜನ, ಸ್ವಲ್ಪ ಭೂಮಿಯಲ್ಲಿ ಮುಳುಗಿರುವುದರಿಂದ ಅಷ್ಟು. ಅದರ ಮೇಲೆ ಇರತಕ್ಕಂತಹ ಶತಕೋಟಿ ಅನ್ನುವ ಬ್ರಹ್ಮಣ ಸ್ಥಾನಕ್ಕೆ ಅಥವಾ ವೈಜಯಂತ ಅನ್ನುವ ಪ್ರದೇಶಕ್ಕೆ ಆ ನೀರು ಬೀಳುತ್ತದೆ. ಬಿದ್ದು ಮೇರುವಿನಲ್ಲಿ 4 ಭಾಗ ಆಗ್ತದೆ. ಅದರಲ್ಲಿ ದಕ್ಷಿಣದ ಕಡೆಗೆ ಹರಿದದ್ದಕ್ಕೆ ಅಲಕನಂದೆ ಅಂತ ಹೆಸರು, ಒಂದಕ್ಕೆ ಭದ್ರ ಚಕ್ಷು ಶೀತ ಅಂತ ಹೆಸರು. ಈ ಕಡೆ ಅಲಕನಂದೆ ದಕ್ಷಿಣದ ಕಡೆಗೆ ಹರಿದು ಮೇರುವಿನಿಂದ ಇಲಾವೃತ್ತದಲ್ಲಿ ಹರಿಯುತ್ತಾ ಕೆಳಗೆ ಬಂದು ಅಲ್ಲಿಂದ ಒಂದು ಕಿಂಪುರುಷ ವರ್ಷದ ಮೇಲೆ ಹರಿವರ್ಷದಲ್ಲಿ ಸಂಚರಿಸಿ ಆಮೇಲೆ ಹೇಮಕೂಟ ಪರ್ವತದ ಕಂದರಗಳಲ್ಲಿ ಹರಿದು ಅಲ್ಲಿಂದ ಕಿಂಪುರುಷ ವರ್ಷಕ್ಕೆ ಬಂದು ಕಿಂಪುರುಷ ವರ್ಷ ಮುಗಿಯೋ ಹೊತ್ತಿಗೆ ಹಿಮವತ್ ಪರ್ವತ ಸಿಗ್ತದೆ. ಹಿಮವತ್ ಪರ್ವತದಲ್ಲಿ ಅಲಕನಂದೆ ಹರಿದು ಈ ಭರತಖಂಡಕ್ಕೆ ಹರಿದು ಬರ್ತಾರೆ. ಭರತಖಂಡಕ್ಕೆ ಹರಿದು ಬರುವ ಜಾಗದಲ್ಲಿ ಮತ್ತೊಮ್ಮೆ ಗಂಗೆ ಆವಿರ್ಭವಿಸಿದ್ದಾಳೆ ಗಂಗೋತ್ರಿಯಲ್ಲಿ. ಅದು ಭಗೀರಥನ ತಪಸ್ಸಿಗೆ ಒಲಿದು ಬಂದಂತಹ ಗಂಗೆ. ಆ ಬಂದವರ ಶ್ರೇಯಸ್ಸಾಗಿದೆ. ಆ ಗಂಗೆ ಅಲಕನಂದೆಗೆ ಸೇರಿದಾಗ ಗಂಗಾ ಅಂತ ಅದಕ್ಕೆ ಹೆಸರಾಗಿದೆ. ಅಲ್ಲಿ ಅದಕ್ಕೆ ಅಲಕನಂದೆ ಅಂದ್ರೆ ಭಾಗೀರಥಿ ಗಂಗೆ ಸೇರಿದಾಗ ಗಾಂ ಗಚ್ಚತೀತಿ ಗಂಗಾ, ಈ ಭೂತಲಕ್ಕೆ ಮುಟ್ಟಿದವಳು ಅನ್ನೋ ಹೆಸರು ಅದಕ್ಕೆ ಬರುತ್ತೆ. ಅಲ್ಲಿ ಅದಕ್ಕೆ ದೇವಭೂಮಿಯಲ್ಲಿ ಹರಿದವಳು ಮತ್ತೆ ಈ ಭರತ ಭೂಮಿಯಲ್ಲಿ ಹರಿಯುವುದಕ್ಕೆ ಪ್ರಾರಂಭಿಸ್ತಾಳೆ. ಅದು ಗಂಗೆಯ ಆವಿರ್ಭಾವದ ಕಥೆಯೂ ಕೂಡ ಈ ಪಂಚಮಸ್ಕಂದದಲ್ಲೇ ಬರ್ತದೆ. ಮೇಲಿನಿಂದ ಭೂಮಿಗೆ ಬಂದ್ವಿಯಾ, ಇನ್ನು ಮೇಲಕ್ಕೆ ಹೋದ್ರೆ ಅಲ್ಲಿ ಸ್ವರ್ಲೋಕ, ಭೂವಃ ಸುವಃ, ಆಮೇಲೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಅದಾದ ಮೇಲೆ ಸತ್ಯಲೋಕ ದಾಟಿ ಮೇಲಕ್ಕೆ ಹೋದ್ರೆ ಮುಕ್ತ ವಿಹರಣ ಸ್ಥಾನ ಈ ಬದಿಯಲ್ಲಿ ಕಂಡ ಬಲಿಗೂ ಬಂತು. ಅದರ ಮೇಲೆ ಮತ್ತೆ ಬ್ರಹ್ಮಾಂಡ ಕರ್ಪರ. ಭೂತಲದಿಂದ ಕೆಳಕ್ಕೆ ಹೋದ್ರೆ ಒಂದು 6 ಲೋಕಗಳಿದ್ದಾರೆ. ಭೂತಲದಿಂದ ಕೆಳಗೆ ಅತಲದಲ್ಲಿ ಒಬ್ಬ ಮಹಾರಾಜ
ಸೌಭಾಗ್ಯವುಳ್ಳ ಲೋಕ ಅತಲ. ಅತಲದಿಂದ ಕೆಳಗೆ ವಿತಲ. ವಿತಲದಲ್ಲಿ ಹಾಟಕೇಶ್ವರ ಅಂತ ರುದ್ರನ ವಿಶಿಷ್ಟವಾದ ರೂಪ, ಸತಿಯ ಜೊತೆಗೆ ಹಾಟಕೇಶ್ವರ ಇರತಕ್ಕಂತಹ ಪ್ರದೇಶ ವಿತಲ. ವಿತಲದಿಂದ ಕೆಳಗೆ ಹೋದರೆ ಸುತಲ. ಸುತಲದಲ್ಲಿ ಬಲಿ. ಬಲಿಯ ಜೊತೆಗೆ ಭಗವಂತ ವಾಮನ ಇರತಕ್ಕಂತಹ ಶುದ್ಧ ಪ್ರದೇಶ ಸುತಲ. ಸುತಲದಿಂದ ಅತಲ, ವಿತಲ, ಸುತಲದ ಕೆಳಗೆ ಮಹಾತಲ. ರಸಾತಲದ ಕೆಳಗೆ ಪಾತಾಳ. ಮಹಾತಲದಲ್ಲಿ ಸರ್ಪಗಳಿದ್ದಾವೆ, ಪಾತಾಳದಲ್ಲಿ ವಾಸುಕಿ ಮೊದಲಾದ ಶ್ರೇಷ್ಠ ಜಾತಿಯ ನಾಗಗಳಿದ್ದಾವೆ. ಈ ರಸಾತಲ ಪಾತಾಳದ ಕೆಳಗೆ ತಲ ಇಲ್ಲ. ಅಲ್ಲಿ ಅತಲ, ವಿತಲ, ಸುತಲ, ಮಹಾತಲ, ರಸಾತಲ, ಪಾತಲ. ಆ ಪಾತಳದ ಕೆಳಗೆ ತಲ ಇಲ್ಲ, ಅದರಿಂದ ಅದು ಪಾತಾಳ ಆಯ್ತು. ಸ್ವಲ್ಪ ಹೇಳೋದು ಯಾಕಂದ್ರೆ ಅದು ಕೊನೆಯ ತಲ ಅಂತ, ಅದರ ಕೆಳಗೆ ತಲ ಇಲ್ಲ. ಈ ಭೂತಲದಿಂದ ಹಿಡಿದು ಪಾತಾಳದ ತನಕ ಸಪ್ತ ತಲ ಲೋಕಗಳು, ಅದರ ಮೇಲೆ ಇರತಕ್ಕಂತಹ ಸಪ್ತ ಊರ್ಧ್ವ ಲೋಕಗಳು, ಹೀಗೆ ಒಟ್ಟು 14 ಲೋಕಗಳು. ಪಾತಾಳದ ಕೆಳಗೆ ಹೋದ್ರೆ ಅಲ್ಲಿಗೆ ಭೂಮಿ ಮುಗಿಯುವುದು. ಭೂಮಿ ಸಪ್ತ ಕೆಳಗಿನ ತಲಲೋಕಗಳ ಜೊತೆಗೆ ಸೇರಿಯೇ ಭೂಮಿ. ಅದರ ಕೆಳಗೆ ಹೋದ್ರೆ ಭೂಮಿ ಮುಗಿ. ಭೂಮಿಯ ಕೆಳಗೆ ಹೋದ್ರೆ ನೀರೋ ನೀರು. ಭೂಮಿ ಇರುವುದು ನೀರಿನ ಮೇಲೆ. ಅದು ಭೂಮಿಯ ನೀರಲ್ಲ, ಅಂಡೋರಕ ಬ್ರಹ್ಮಾಂಡದ ನೀರಿನ ಮೇಲೆ ಭೂಮಿ ನಿಂತಿದೆ. ಆ ನೀರಿನಲ್ಲಿ 30,000 ಯೋಜನೆ ಕೆಳಗೆ ಹೋದ್ರೆ ಒಂದು ಸರ್ಪದ ಹೆಡೆ ಕಾಣಿಸುತ್ತದೆ. ಅದು ಶೇಷ. ಆ ಶೇಷ ತನ್ನ ಸಂಕರ್ಷಣ ಶಕ್ತಿಯಿಂದ ಭೂಮಿಯನ್ನು ತನ್ನ ಹೆಡೆಯ ಮೇಲೆ ಇಟ್ಟುಕೊಂಡಿದ್ದಾನೆ. ನೀರಿನ ಮೇಲೆ ಇರುವ ಭೂಮಿ ಅದು ಆ ಶೇಷನ ಹೆಡೆಯ ಮಹದಾಕಾರ ನೋಡಿದ್ರೆ ಈ ಭೂಮಿ ಅದು ಸರಿಷಪದ ಸಿದ್ಧಾರ್ಥ ಇವ ಅವಭಾಸತೆ, ಒಂದು ಸಾಸಿವೆಯ ಹಾಗೆ ಕಾಣಿಸುತ್ತೆ. ಈ ಸಪ್ತದ್ವೀಪ ಸುಂದರೆ ಅದು ಒಂದು ಸಾಸಿವೆಯ ಹಾಗೆ ಕಾಣಿಸಬೇಕಾದ್ರೆ ಆ ಶೇಷನ ಒಂದು ಹೆಡೆ ಎಷ್ಟು ದೊಡ್ಡಿದೆ ಅಂತ ಯೋಚನೆ ಮಾಡಬೇಕು. ಅಂತಹ ಅನಂತ ಹೆಡೆಗಳುಳ್ಳ ಶೇಷನ ವ್ಯಕ್ತಿತ್ವ ಎಷ್ಟು ದೊಡ್ಡದು. ಆ ಶೇಷ ಕೆಳಗೆ ಇಳಿದ್ರೆ 3 ಸುತ್ತು ಹಾಕಿದ್ದಾನೆ. ಹೀಗೆ 3 ಸುತ್ತು ಎಲ್ಲಿ ಕೂತಿದೆ ಅಂತ ನೋಡಿದ್ರೆ ಒಂದು ವೃಕ್ಷದಲ್ಲಿ ಕೂತಿದೆ. ಅದು ಯಾವುದರ ಬಾಲ? ಅದೊಂದು ಕೂರ್ಮದ ಬಾಲ, ಅದು ವಾಯುಕೂರ್ಮ. ಆ ವಾಯುಕೂರ್ಮ ಎಲ್ಲಿ ಕೂತಿದೆ? ಅದು ಒಂದು ಕೂರ್ಮದ ಒಳಗೆ ಕೂತಿದೆ, ಅದು ವಿಷ್ಣು ಕೂರ್ಮ. ಆ ವಿಷ್ಣು ಕೂರ್ಮ ಎಲ್ಲಿ ಕೂತಿದ್ದಾನೆ? ಬ್ರಹ್ಮಾಂಡದ ಕರ್ಪರದ ಮೇಲೆ ಕೂತಿದ್ದಾನೆ. ಬ್ರಹ್ಮಾಂಡ ಕರ್ಪರ ಎಷ್ಟಿಲ್ಲ. ಬ್ರಹ್ಮಾಂಡ ಕರ್ಪರದ ಕೋಟಿ ಯೋಜನ ಒಳಗೆ ಹೋಗಿ ನೋಡಿದ್ರೆ ಅಲ್ಲೊಂದು ಕೂರ್ಮ ವೃಕ್ಷ, ಅದು ಮತ್ತೆ ವಿಷ್ಣು ಕೂರ್ಮ. ಹೀಗೆ 2 ವಿಷ್ಣು ಕೂರ್ಮದಿಂದ ಪರಮ ಪುರುಷ ಸಮಗ್ರ ಬ್ರಹ್ಮಾಂಡವನ್ನು ಧರಿಸಿದ್ದಾನೆ ಅಂತ ಭರತ ಪ್ರಭುಗಳಿಗೆ ಉಪದೇಶಿಸಿ. ನಾನೆಲ್ಲಿ ಹೊತ್ತಿದ್ದೇನಪ್ಪ, ಯಾರು ಹೊತ್ತದ್ದು ಅಂತ ಹೋಗಿ ನೋಡು, ಕೊನೆಗೆ ಗೊತ್ತಾಗುತ್ತೆ ನನಗೆ ಹೊತ್ತವ ಯಾರು ಅಂತ. ಅಲ್ಲಿ ರಘುಗಣನ ಉಪದೇಶ ಸರಿ, ರಘುಗಣನಿಗೆ ಸಿಕ್ಕಿದ ಉಪದೇಶ ಸರಿ ಅರ್ಥ ಆಗಬೇಕಾದ್ರೆ ಮುಂದಿನ ಈ ಸಮಗ್ರ ಬ್ರಹ್ಮಾಂಡ ವರ್ಣನೆಯನ್ನು ನಾವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಇಡೀ ಬ್ರಹ್ಮಾಂಡ ಪೀಠದಲ್ಲಿ ನಿರಂತರ ನಾವು ಭಗವಂತನನ್ನು ಪೂಜಿಸಬೇಕಾಗ್ತದೆ. ಆ ಬ್ರಹ್ಮಾಂಡದ ಸ್ವರೂಪವನ್ನು ಈ ಪಿಂಡಾಂಡದಲ್ಲೂ ಆಲೋಚನೆ ಮಾಡಬೇಕಾಗುತ್ತೆ. ಅಲ್ಲಿ ಸಪ್ತ ಸಾಗರಗಳಿದ್ರೆ ಇಲ್ಲಿ ಸಪ್ತ ಚಕ್ರಗಳು. ಅಲ್ಲಿ ಶೇಷಶಕ್ತಿ ಧಾರಣೆ ಮಾಡಿದ್ರೆ ಇಲ್ಲಿ ಕುಂಡಲಿ ಶಕ್ತಿ ನಮ್ಮನ್ನು ಧಾರಣೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಕ್ಷೀರಸಾಗರದ ಮಧ್ಯದಲ್ಲಿ ಭಗವಂತ ಸಂಸ್ಥಿತನಾಗಿದ್ರೆ ಇಲ್ಲೂ ಕೂಡ ಕ್ಷೀರಸಾಗರ ನಮ್ಮ ಆಜ್ಞಾಚಕ್ರದಲ್ಲಿ ಸಂಸ್ಥಿತವಾದ ಭಗವಂತನ ಕೃಷ್ಣ ರೂಪ. ಇವನ್ನೆಲ್ಲ ಪಿಂಡಾಂಡ ಬ್ರಹ್ಮಾಂಡಗಳ ಸಾಮ್ಯದ ಚಿಂತನೆ ನಡೆಸಬೇಕು ಅನ್ನೋ ಉದ್ದೇಶದಿಂದಲೇ ಬ್ರಹ್ಮಾಂಡದ ವರ್ಣನೆ ಮಾಡಿದಾಗ ಕೊನೆಗೆ ಪರೀಕ್ಷಿತ ಪ್ರಶ್ನೆ ನರಕದ ಬಗ್ಗೆ ಅವರು ಹೇಳಿಲ್ಲ ಅಲ್ವಾ? ಅದಕ್ಕೆ ಅಂತರಾಲೇ ದೇವರಾಜನ್, ಈ ನಾನು ಹೇಳಿದ ಭೂಮಿಯ ಅಂತರಾಲದಲ್ಲೇ ಇದೆ. ದಕ್ಷಿಣಕ್ಕೆ ಹೋಗಿಯಲ್ವ, ದಕ್ಷಿಣಕ್ಕೆ ಹೋಗಿ ಭೂಮಿಯನ್ನು ತೆವಳಿಕೊಂಡು ಕೆಳಗಿಳಿದೆಯಲ್ವ, ಅಲ್ಲಿ ನೀರಿದೆ ಅಲ್ವಾ, ಆ ನೀರಿನ ಪ್ರದೇಶದಲ್ಲೇ ಒಂದು ಬಿದಿರು ಲೋಕ ಅಂತಿದೆ. ಅಲ್ಲಿ ಪರೀಕ್ಷದ ಮೊದಲಾದಂತಹ ಬಿದಿರುಗಳಿದ್ದಾವೆ. ಅವರವರ ಗೋತ್ರದವರ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲೂ ಯಮಧರ್ಮ ಒಂದು ವಿಶಿಷ್ಟವಾದ ರೂಪದಲ್ಲಿದ್ದಾನೆ. ಅಪರಾಧ ಮಾಡಿದವರು ಸಾಗಿ ಆ ನರಕದಲ್ಲಿ ಅನುಭವಿಸುವುದಕ್ಕೆ ಅಲ್ಲಿ 21 ಮತ್ತು 7 ವಿಧವಾದ ವಿಚಿತ್ರವಾದ ನರಕಗಳಿದ್ದಾವೆ. ಆ ನರಕದಲ್ಲಿ ಇಂತಹ ಅಪರಾಧ ಮಾಡಿದವ ಅಂಥಲ್ಲಿಗೆ ಹೋಗ್ತಾನೆ. ಇಂಥಲ್ಲಿಗೆ ಹೋಗ್ತಾನೆ ಪರೀಕ್ಷಿತ ಗಡಗಡ ನಡುಗಿದ. ಪಾಪ ಮಾಡದೆ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇದೆಯೋ? ಅದರ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವ ಬಗೆ ಹೇಗೆ ಅಂತ ಒಂದು ಪ್ರಶ್ನೆ ಮಾಡಿದ್ದಾನೆ. ಅದನ್ನು ಪೂಜ್ಯಾಚಾರ್ಯರು ಮುಂದುವರಿಸ್ತಾರೆ. ಪ್ರಾಯಶ್ಚಿತ್ತದ ಕ್ರಮ ಹೇಗೆ ಅಂತ ಅಜಾಗಲೋಪಾಖ್ಯಾನದ ಮೂಲಕ 6th ಸ್ಕಂದ ಪ್ರಾರಂಭವಾಗುತ್ತೆ. 5ಮ ಸ್ಕಂದ ಭಾಗವತ. ನಾನು 1 ಗಂಟೆ ಪ್ರವಚನ ಅಷ್ಟೇ. ನೀವು ಪ್ರಾತಃ ಕಾಲದಿಂದ ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ದೀವಿ. ನಿಮ್ಮನ್ನೆಲ್ಲ ಒಂದು ಕಣ್ಣಾರೆ ನೋಡಿದ್ರೆ ನಮಗೆ ಒಂದು ವಿಶಿಷ್ಟವಾದ ಭಾಗವತದ ಫಲ ಸಿಗ್ತದೆ ಅನ್ನುವ ಭಾವದಿಂದ ನಿಮ್ಮನ್ನೆಲ್ಲ ಅಭಿನಂದಿಸ್ತಾ ಇದರ ಆಯೋಜನೆ ಈ ಪುಣ್ಯ ಕಾಲ ಏಕಾದಶಿ ಹರಿದಿನದಲ್ಲಿ ಆಯೋಜಿಸಿದ ಆಯೋಜಕರಿಗೂ ನನ್ನ ಭಗವದ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಗುರುಗಳಾದ ಅಂತರ್ಜ್ಞಾನಿಯಾದ ಮತ್ತೆ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಭಾಗವತ ಅಜ್ಞೇಶ್ವರ ಬ್ರಹ್ಮಾಂಡವನ್ನು ಬಹಳ ಸುಂದರವಾಗಿ ಮಾಡಿದಂತಹ ಮಾತ್ರ ಸತ್ಯನಾರಾಯಣನಿಗೆ ಈಗ ವಿವಾದ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ
ಅದ್ಭುತವಾದಂತಹ ಕಾರ್ಯಕ್ರಮಗಳು